ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. ವಿಶೇಷವಾಗಿ 26ನೇ ತಾರೀಕು ಮಾರ್ಚ್ 2024 ಮಂಗಳವಾರ. ಶೋಭಕೃತ್ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಫಾಲ್ಗುಣ ಮಾಸೆ, ಕೃಷ್ಣ ಪಕ್ಷದ ಪ್ರಥಮೀ ತಿಥಿ, ಹಸ್ತಾ ನಕ್ಷತ್ರ, ಧ್ರುವಯೋಗ, ಕೌಲವ ಕರ್ಣ ಇವತ್ತಿನ ಪಂಚಾಂಗ ಫಲ. ಬಹು ವಿಶೇಷವಾಗಿ ಶುಭ ಮುಹೂರ್ತ ಹಾಗೂ ತೊಂದರೆಯ ಮುಹೂರ್ತಗಳ ಬಗ್ಗೆ ತಿಳ್ಕೊಳ್ಳೋಣ. ಮುಖ್ಯವಾಗಿ ತೊಂದರೆಯ ಮುಹೂರ್ತ ಬೆಳಿಗ್ಗೆ 7:08 7:57 8:45 9:34 ಇರತಕ್ಕಂಥ ಒಂದು ಭಾವ ಎಚ್ಚರಿಕೆ. ಈ ಸಮಯದಲ್ಲಿ ಮುಖ್ಯ ನಿರ್ಧಾರ, ಮುಖ್ಯ ಕೆಲಸ, ಮುಖ್ಯ ವ್ಯವಸ್ಥೆ ಅನ್ನತಕ್ಕಂಥದ್ರಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಇರಿ. ಇನ್ನು ಅಭಿಜಿತ್ ಮುಹೂರ್ತ ವಿಶೇಷವಾಗಿ ಮಧ್ಯಾಹ್ನ 12:00 12:49 ಇರತಕ್ಕಂಥ ವಿಶೇಷ. ಆ ಸಂದರ್ಭದಲ್ಲಿ ವಿಶೇಷ ಕಾರ್ಯಗಳನ್ನ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೋಬಹುದು. ಒಳ್ಳೇದಾಗ್ಲಿ. ಇನ್ನು ತಾರಾಬಲ, ಚಂದ್ರಬಲ, ದಿನ ಭವಿಷ್ಯಕ್ಕೂ ಮೊದಲು ನಮ್ಮ ಹಸ್ತದಲ್ಲೇ ಒಂದು ಅದ್ಭುತವಾದಂಥ ರೇಖೆಗಳನ್ನ ಭಗವಂತ ಕೊಟ್ಟಿದ್ದಾನೆ. ನಮ್ಮ ಯೋಗ್ಯತೆಗೆ ಅನುಸಾರವಾಗಿ, ಯೋಗಕ್ಕೆ ಅನುಸಾರವಾಗಿ, ನಮ್ಮ ವ್ಯಕ್ತಿತ್ವಕ್ಕೆ ಅನುಸಾರವಾಗಿ, ನಮ್ಮ ಕರ್ಮಕ್ಕೆ ಅನುಸಾರವಾಗಿ ಕೆಲವರು ಕೈಗಳೇ ಇರೋಲ್ಲ, ಆದರೂ ಸಾಧಕರೇ ಸಾಧಿಸಿದ್ದಾರೆ. ಕೆಲವರು ಕಾಲೇ ಇರೋಲ್ಲ, ಆದರೂ ಸಾಧಿಸಿದ್ದಾರೆ. ಆದರೂ ಕೆಲವರಿಗೆ ಆ ಒಂದು ಶಕ್ತಿಗಳನ್ನ ತಿಳ್ಕೊಳ್ಳುವ ಒಂದು ಅರಿವು, ನಮ್ಮ ಬಲಗಳನ್ನ ತಿಳಿದುಕೊಳ್ಳಬೇಕು ಅಂತ ಹೇಳ್ತಾರೆ. ನಿಮಗೇ ಗೊತ್ತಿಲ್ಲದೆ ಒಳ್ಳೆ ಬಟ್ಟೆ, ಒಳ್ಳೆ ಊಟ, ಒಳ್ಳೆ ವ್ಯಕ್ತಿಗಳು, ಒಳ್ಳೆ ಸಂಕಲ್ಪ, ಒಳ್ಳೆ ಸ್ನೇಹಿತರು, ಒಳ್ಳೆ ಬಂಧುಗಳು, ಒಳ್ಳೆ ಅಮ್ಮ ಅಪ್ಪ, ಕೆಲಸ ಕಾರ್ಯ, ಇವೆಲ್ಲದಕ್ಕೂ ಮೊದಲೇ ಭಗವಂತ ನಿಮ್ಮ ಜಾತಕಕ್ಕೆ ನಿರ್ಧಾರ ಮಾಡಿಟ್ಟಿರ್ತಾನೆ. ಅದನ್ನ ಕೆಲವೊಂದು ರೇಖೆಗಳ ಮುಖೇನ ಶಂಖ, ಚಕ್ರ, ಗದ, ಪದ್ಮ, ಕಮಲ, ಕರ್ಣ, ಮೀನು, ಗರುಡ, ಸರ್ಪ, ಈ ತರದ ಹಲವಾರು ಚಿಹ್ನೆಗಳು, ರೇಖೆಗಳು ನಮಗೇ ಗೊತ್ತಿಲ್ಲದೆ ನಮ್ಮ ದೇಹದಲ್ಲಿ ಇರ್ತವೆ. ಅಂಥದ್ದೊಂದು ಅದ್ಭುತ. ನೀವು ಬೇಕಾದ್ರೆ ನೋಡಿ, ಇದು ಎಷ್ಟು ಉದ್ದ ಇದೆಯೋ ಇದು ಅಷ್ಟೇ ಉದ್ದ ಇರುತ್ತೆ, ಇದೆಷ್ಟು ಉದ್ದ ಇದೆಯೋ ಇದು ಅಷ್ಟೇ ಉದ್ದ ಇರತಕ್ಕಂಥದ್ದು ಇರುತ್ತೆ. ಇದೆಷ್ಟು ಉದ್ದ ಇರುತ್ತೋ, ಆದ್ರೆ ಇದರಲ್ಲಿ ಒಂದು ಲೆಕ್ಕಾಚಾರ ಇಟ್ಟಿರ್ತಾನೆ. ಕೆಲವ್ರಿಗೆ ಇದು ಉದ್ದ ಇಟ್ಬಿಟ್ಟಿರ್ತಾನೆ, ಅದು ಬೇರೆ ಒಂದು ಭಾವ. ಕೆಲವ್ರಿಗೆ ಇದು ಉದ್ದ ಇಟ್ಟಿರ್ತಾನೆ. 100ಕ್ಕೆ ಅಲ್ಲ, 1000ಕ್ಕಲ್ಲ, 10,000 ಇದರಲ್ಲಿ ಬದಲಾವಣೆ ಬರುತ್ತೆ. ಹಾಗೆಯೇ ಹಸ್ತರೇಖೆಯಲ್ಲೂ ಮುಖ್ಯವಾಗಿ ಈ ಒಂದು ಬೆರಳುಗಳನ್ನ ಇವತ್ತು ತಿಳಿಸ್ಕೊಡ್ತೇನೆ. ಇದು ಅಗ್ನಿಕಾರಕ, ಮಂಗಳ ಗ್ರಹ ಅಂತ ಹೇಳ್ತಾರೆ. ಈ ಬೆರಳನ್ನ ಗುರುಗ್ರಹ, ಗುರುಕಾರಕತ್ವ, ಜ್ಞಾನಕಾರಕ. ಈ ಬೆರಳನ್ನ ಶನಿ, ಕರ್ಮಕಾರಕ, ಉದ್ಯೋಗಕಾರಕ. ನಾವೇನ್ ಕೆಲಸ ಮಾಡ್ತೀವಿ, ಯಾವ್ದು ಮಾಡ್ತೀವಿ, ಯಾವ ತರದ ಕೆಲಸ, ಲೇಬರ್ ಆಗಿರ್ತೀವ, ಯಜಮಾನರಾಗ್ತೀವ, ದೊರೆ ಆಗ್ತೀವ, ಗುರು ಆಗ್ತೀವ, ಮಂತ್ರಿ ಆಗ್ತೀವ, ಇದನ್ನು ಸೂಚಿಸ್ತಕ್ಕಂಥದ್ದು. ಯೋಗಿ ಆಗ್ತೀವ, ಹೌದು, ಸಾಮಾನ್ಯ ಕೆಲಸಗಳ ಇದು ಕೆಲಸ ಕಟ್ಕಟ್ಟಾಗೋದು, ದಾರಿ ತಪ್ಪಿಸೋದು, ನಷ್ಟಗಳು, ಮುಳುಗೋದು, ಇದನ್ನು ಸೂಚಿಸುತ್ತೆ. ತುಂಬಾ ಎತ್ತರದ ಸ್ಥಾನ ಇದು ಸೂಚಿಸುತ್ತೆ. ಇದು ರಾಜಗ್ರಹ, ಇದು ಉಂಗುರದ ಬೆರಳು ಅಂತ ಏನ್ ಮಾತಾಡ್ತೇವೆ, ಸೂರ್ಯನ ಬೆರಳು. ನಿಮ್ಮಲ್ಲಿರ್ತಕ್ಕಂಥ ಆ ಒಂದು ಅಧಿಕಾರ ಭಾವ, ರಾಜಸ ಭಾವ, ರಜೋಗುಣ, ಶಕ್ತಿ ಭಾವ, ಪೃಥ್ವಿ ತತ್ವ, ತಂದೆಯ ತತ್ವ, ಆತ್ಮಕಾರಕ ತತ್ವ. ನಿಮ್ಮ ಆತ್ಮ ಎಷ್ಟು ಶುದ್ಧಿ ಇದೆ, ಒಳ್ಳೇದ ಕೆಟ್ಟದ್ದ, ನಿಮ್ಮ ಆಲೋಚನೆಗಳ ಬಲಾಬಲಗಳು. ಹೌದು, ಕೆಲವರಿಗೆ ದೀರ್ಘವಾದ ದೊಡ್ಡದಾದ ಯೋಜನೆಗಳನ್ನ ರೂಪಿಸ್ಕೋತಾರೆ, ಆದ್ರೆ ಅದನ್ನ ಮಾಡೋದ್ರಲ್ಲಿ ಫೇಲ್ಯೂರ್ ಆಗ್ಬಿಡ್ತಾರೆ. ಈ ಸೂರ್ಯಗ್ರಹ ಒಳ್ಳೆ ವಿದ್ಯೆ, ಆತ್ಮಕಾರಕ ವಿದ್ಯೆ, ಇದನ್ನು ಸೂಚಿಸುತ್ತೆ. ಆಮೇಲೆ
ಇದನ್ನ ಬುಧನ ತತ್ವ, ಬುದ್ಧಿಕಾರಕ, ಬುಧನ ಭಾವ, ಲೆಕ್ಕಾಚಾರ, ನಿಮ್ಮ ವಿದ್ಯೆ ಇವುಗಳನ್ನ ಸೂಚಿಸ್ತಕ್ಕಂಥದ್ದು. ಇದರ ಕೆಳಗಡೆಯೂ ತುಂಬಾ ರೇಖೆಗಳಿರ್ತವೆ, ನಮಗ್ ಗೊತ್ತಿಲ್ಲ. ಒಂದು ಜ್ಞಾನ ರೇಖೆ, ಮದುವೆ ರೇಖೆ, ಪುತ್ರ ರೇಖೆ, ಸಂತಾನ ರೇಖೆ, ಹೃದಯ ರೇಖೆ, ಯೋಗ್ಯತೆಯ ರೇಖೆ, ಅದೃಷ್ಟ ರೇಖೆ, ಇವುಗಳಿರ್ತವೆ. ಎಲ್ಲಿಂದ ನನ್ನ ಜಾತಕದಲ್ಲಿ ಒಂದು ವಿಶೇಷವಾಗಿ ಶನಿ ಚಂದ್ರ ವರ್ಗೋತ್ತಮ, ಶನಿ ಕರ್ಮಕಾರಕ, ಚಂದ್ರ ಮಾತೃಕಾರಕ, ಮನೋಕಾರಕ, ಶನಿ ಬಂದು ಕರ್ಮಕಾರಕ. ಸೊ ಮನಸ್ಸಿಗೆ ಸಂಬಂಧಪಟ್ಟಂತ, ದೇವಿಗೆ ಸಂಬಂಧಪಟ್ಟಂತ ಉಪಾಸನಾ ಪೂಜಾ ಮಾಡಬೇಕು ಅನ್ನತಕ್ಕಂಥದ್ದಿದೆ. ತಮಾಷೆ ಏನಂದ್ರೆ ಚಂದ್ರ ಪರ್ವದಿಂದ ಶನಿ ಪರ್ವದವರೆಗೂ ನನಗೊಂದು ಅದ್ಭುತವಾದ ರೇಖೆ ಇದೆ. ಮನಸ್ಸಿಗೆ ಯಾರಿಗೂ ತಿಳಿಯದ ಮನೋವಿದ್ಯೆಗಳು, ಬಹುದೊಡ್ಡ ಮನಃಶಾಸ್ತ್ರಜ್ಞರು, ತತ್ವಶಾಸ್ತ್ರಜ್ಞರು, ಇವರಿಗಿರ್ತಕ್ಕಂಥದ್ದನ್ನ ನಾನು ನೋಡಿದ್ದೇನೆ. ನಾನು ಕೊರಗ್ತಿದ್ದೆ, ನನಗಿದೆಯೋ ಇಲ್ವೋ ಅದ್ರ ಬಗ್ಗೆ ಗೊತ್ತಿಲ್ಲ. ನನ್ನ ಗುರುಗಳು ನಿನಗೆ ಬರುತ್ತಾ ಮುಂದಕ್ಕೆ ನಿನ್ನ ಆ ಮೆಚ್ಯೂರಿಟಿ, ಆ ಯೋಗ್ಯತೆ, ಸಾಧನೆ ಮಾಡ್ತಾ 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 ನೋಡು ಆ ರೇಖೆ ಅಲ್ಲಿಗೆ ಬಂದು ತಲುಪುತ್ತೆ ಅಂದಿದ್ರು. ನಾನು ನಂಬಿರ್ಲಿಲ್ಲ. ಈಗ ನೋಡಿದ್ರೆ ಆ ಚಂದ್ರ ಪರ್ವದಿಂದ ಸೀದಾ ಶನಿ ಪರ್ವದವರೆಗೂ ಮನಸ್ಸಿಗೆ, ದೇವಿಗೆ, ವಾಗ್ದೇವಿಗೆ, ವಶನ್ಯಾದಿ ದೇವಿಗೆ ಸಂಬಂಧಪಟ್ಟಂತ ಮಂತ್ರಕಾರಕ, ಪೂಜಾಕಾರಕ, ತಂತ್ರಕಾರಕ, ದೈವಿಕ ಕಾರ್ಯಗಳಿಗೆ ಸಂಬಂಧಪಟ್ಟಂತವರಿಗೆ ಆ ರೀತಿ ಒಂದು ದೈವಿ ರೇಖೆ ಒಂದು ಆರಂಭವಾಗಿರುತ್ತೆ. ಅದಿದೆ, ಇಲ್ಲಿಂದ ಎಲ್ಲರಿಗೂ ಇದೆ, ಮೇಲಕ್ಕೆ ಕೆಳಗಡೆಯಿಂದ ಚಂದ್ರ ಪರ್ವದಿಂದ. ಇದನ್ನ ಚಂದ್ರ ಪರ್ವ ಅಂತ ಹೇಳ್ತೇವೆ. ಇಲ್ಲೇನೋ ಗುರು ನೋಡಿದ್ವಿ, ಶನಿ ನೋಡಿದ್ವಿ, ಸೂರ್ಯ ನೋಡಿದ್ವಿ, ಬುಧ ನೋಡಿದ್ವಿ, ಕುಜ ನೋಡಿದ್ವಿ, ಚಂದ್ರ ಎಲ್ಲಿದ್ದಾನೆ? ಶನಿ ಪರ್ವ ಇದು ಅಂತ ಹೇಳ್ತೇವೆ. ಮಧ್ಯದ ಬೆರಳು ಸೀದಾ ಅಲ್ಲೂ ಕಮಲದ ಹಾಗೆ ನಿಮಗೆ ರೇಖೆ ಇದ್ದರೆ ಶನಿ ಪರ್ವದ ಕೆಳಗಡೆ ಒಂದು ರೇಖೆ ಈ ರೀತಿ ಬಂದು ಕವಲು ಒಡೆದಿದ್ರೆ, ಎಲೆಯ ರೀತಿ ಕಮಲದ ಹಾಗೆ ಈ ತರ ಅರಳಿದ್ರೆ, ಈ ತರದ ರೇಖೆ, ಅದನ್ನ ತ್ರಿಶೂಲ ರೇಖೆ ಅಂತ ಕೂಡ ಕೆಲವರು ಹೇಳ್ತಾರೆ. ಇಲ್ಲವೇ ಕಮಲದ ರೇಖೆ ಅನ್ನತಕ್ಕಂಥದ್ದು ಕೂಡ ಹೇಳ್ತಾರೆ. ಆ ತರದ ರೇಖೆ ಏನಾದರೂ ಇದ್ದರೆ ನಿಮ್ಮ ಒಂದು ಕಾರ್ಯಕ್ಷೇತ್ರದಲ್ಲಿ ಬಹುದೊಡ್ಡ ಹೆಸರು, ಕೀರ್ತಿ, ಪ್ರತಿಷ್ಠೆ, ಒಂದು 32ನೇ ವಯಸ್ಸಿನಿಂದ ಆರಂಭವಾಗಿ 42ರ ನಂತರ ನಿಮ್ಮನ್ನ ತಡೆಯೋರಿರಲ್ಲ. 48ರ ನಂತರ ಅಂತೂ ಪೂರ್ಣ ಪ್ರಧಾನವಾಗಿ ನಿಮಗೊಂದು ಗೌರವ, ಹೆಸರು, ಕೀರ್ತಿ, ಪ್ರತಿಷ್ಠೆ ತಾನಾಗಿ ಹುಡುಕಿಕೊಂಡು ಬರುತ್ತದೆ. ಕರ್ಮರೇಖೆಯಲ್ಲಿ ಇಲ್ಲೊಂದು ಕರ್ಮರೇಖೆ, ಅಲ್ಲಿ ತ್ರಿಕೋಣ, ಈ ತ್ರಿಶೂಲಾಕಾರ ಯಾವ ರೀತಿ ಅಂತ ಹೇಳ್ದ ಅಂದ್ರೆ, ಈ ರೀತಿಯ ತ್ರಿಕೋಣ ಭಾವದ ರೇಖೆ ಈ ಒಂದು ಮಧ್ಯದ ಬೆರಳಿನ ಕೆಳಗಡೆ, ಆ ರೇಖೆ ಆ ಕರ್ಮಸ್ಥಾನದ ಕೆಳಗಡೆ ನಿಮ್ಮ ಕರ್ಮ ಕೆಲಸ ಏನ್ ಮಾಡ್ತಿದ್ದೀರೋ ಈ ರೀತಿಯ ಒಂದು ತ್ರಿಶೂಲ ಅಂತ ಹೇಳ್ತೇವೆ. ಇದಲ್ಲವೇ ಕಮಲ ಹೂವಿನ ಆಕಾರದಲ್ಲಿ ಆ ಕರ್ಮಭಾವದ ಎಲೆ ಇದ್ರೆ ನೀವೆಲ್ಲಿದ್ದರೂ ಗೌರವ. ಯಾವ ಕಾರ್ಯ ಮಾಡುತ್ತಿದ್ದೀರೋ ನಿಮಗೇ ಗೊತ್ತಿಲ್ಲದೆಯೇ ಅದು ಬಂದು ಒಂದು ರೀತಿ ಸಾಮಾಜಿಕ, ದೈವಿಕ, ಜನಗಳನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು, ಜನಗಳಿಗೆ ದಾರಿ ತೋರಿಸ್ತಕ್ಕಂಥದ್ದು, ಜನಗಳಿಗೆ ಒಂದು ತುಂಬಾ ದೊಡ್ಡ ದೊಡ್ಡ ಸದ್ಗುರುಗಳ ಆ ಒಂದು ಕೈ ರೇಖೆಯಲ್ಲಿ ನೋಡಿದ್ದೇನೆ. ನಿಮಗೇ ಗೊತ್ತಿಲ್ಲದೆ ನೀವು ಬಂದಾಗ ಗಮನಿಸ್ತಾ ಇರ್ತೇನೆ. ನಿಮ್ಮ ಕೈ, ಉದ್ದ, ಮೂಗು, ಕಣ್ಣು, ಹುಬ್ಬು, ನಿಮ್ಗೆ ಗೊತ್ತಿಲ್ಲ ಆ ನಡೆ ಎಲ್ರಿಗೂ ಆ ರಾಜಸಿಂಹ ನಡೆ ಬರೋಲ್ಲ. ಆ ಭುಜಗಳು ಅಗಲ ಬರೋಲ್ಲ, ಕೈಗಳು ಉದ್ದ ಬರೋಲ್ಲ. ವೈದಿಕವಾಗಿ ಬಹು ಪ್ರಸಿದ್ಧರಾಗತಕ್ಕಂಥವರ ಕೈಗಳು ಉದ್ದ ಇರುತ್ತೆ, ಬೆರಳುಗಳು ಸಮಾನವಾಗಿರುತ್ತೆ, ಎಲ್ಲರನ್ನೂ ಸಮಾನವಾಗಿ ನೋಡತಕ್ಕಂಥ ಭಾವ, ಕೆಂಪು ಮಿಶ್ರಿತ ಬಣ್ಣದಲ್ಲಿ ಇರುತ್ತೆ ಕೈಗಳು. ಹೌದು, ವ್ಯಾವಹಾರಿಕ ಗುಣಗಳು ಅದ್ರಲ್ಲಿ ಕಡಿಮೆ ಇರುತ್ತೆ, ವೈದಿಕ ಗುಣಗಳು ಜಾಸ್ತಿ ಇರುತ್ತೆ. ಅಂತ ಕೈಯಲ್ಲಿ ಏನಾದ್ರೂ ಇದು ಬಂದರೆ ಜಗದ್ಗುರುವಾಗುವುದು ನಿಶ್ಚಿತ. ಆತ ನುಡಿದಿದ್ದು ನಡೆಯುತ್ತೆ. ಒಂದ್ ರೀತಿ ನಾವು ಕೇಳ್ತಿರ್ತೇವೆ, ಕೈವಾರ ತಾತಯ್ಯ, ವೀರಬ್ರಹ್ಮೇಂದ್ರ ಸ್ವಾಮಿ ಮಹಾಸ್ವಾಮಿಗಳು, ಕಾಲಜ್ಞಾನ ಬರೆದಂಥವರು, ಅವರು ನುಡಿದಿದ್ದು ನಡೆಯಿತು ಅನ್ನತಕ್ಕಂಥದ್ದರ ಅಂತಹ ಒಂದು ಯೋಗಿ ಮಟ್ಟದ ವ್ಯಕ್ತಿಗಳು, ಬಹುದೊಡ್ಡ ಗುರುಪೀಠ ಅಲಂಕರಿಸಿರತಕ್ಕಂಥವ್ರು, ಬಹುದೊಡ್ಡ ಹೆಸರು ಕೀರ್ತಿ ಪಡೆದಿರತಕ್ಕಂಥ ತತ್ವಜ್ಞಾನಿಗಳು, ಅವರ ಕೈಗಳಲ್ಲಿ ಬಹುದೊಡ್ಡ ಮನಃಶಾಸ್ತ್ರಜ್ಞರು,
ಬಹುದೊಡ್ಡ ವೈದ್ಯಕೀಯ ರಂಗದಲ್ಲಿ ಬಹುದೊಡ್ಡ ಹೆಸರು, ಖ್ಯಾತಿ, ಸುಖ್ಯಾತಿ, ಪ್ರಖ್ಯಾತಿ ಪಡೆದಿರತಕ್ಕಂಥವರ ಈ ಒಂದು ಕೈ ಮಧ್ಯದ ಬೆರಳಿನ ಕೆಳಗಡೆ ಇದಿರುತ್ತೆ. ಈ ರೀತಿಯ ಕಮಲ ಚಿಹ್ನೆ, ತ್ರಿಶೂಲ ಚಿಹ್ನೆ, ಪರಶಿವನೇ ಬಂದು ನಿಲ್ಲುತ್ತಾನೆ. ಅಂದ್ರೆ ಇದು ಹೆಂಗೆ ಅಂದ್ರೆ, ಬಹುದೊಡ್ಡ ಡಾಕ್ಟರ್ ಆಗಿದ್ರೆ ನೀವು ಮಾಡಿದ ಆಪರೇಷನ್ನು ಅವನ ಜೀವ ಉಳಿಯೋಲ್ಲ ಅಂದರೂ ಕೂಡ ಜೀವ ಉಳಿಸುತ್ತದೆ. ಅಂಥದ್ದೊಂದು ವಿಸ್ಮಯ ನಡೆಯುತ್ತೆ. ಯಾರ ಕೈಯಲ್ಲೂ ಉಳಿಸಕ್ಕಾಗಲ್ಲ ಅನ್ನತಕ್ಕಂಥದ್ದು ಇಂತಹವರು. ಅದಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೌಲೆ ಗೌರಿ, ನಾರಾಯಣೇ ನಮಸ್ತುತೆ ಅಂತ ಹೇಳಿ ನಾವು ಕುಳಿತುಕೊಂಡು ಅದನ್ನ ಜಪ ಮಾಡ್ತಕ್ಕಂಥದ್ದು ಮಾಡ್ತೇವೆ. ನೋಡ್ತೇವೆ ಯಾವುದೀ ಕೈ, ಯಾವುದೀ ಬೆರಳುಗಳು, ಯಾವುದೀ ಶಕ್ತಿ, ಯಾವುದೀ ಚೈತನ್ಯ ಅನ್ನತಕ್ಕಂಥದ್ದು ಈ ಬೆರಳಿನ ರೇಖೆ. ಅದರಲ್ಲೂ ಅತಿ ವಿಶೇಷವಾಗಿ ಚಂದ್ರಭಾವದಿಂದ ಈ ಅದೃಷ್ಟ ಕರ್ಮ ರೇಖೆಗೆ ಕನೆಕ್ಟ್ ಆಗಿ ಇಲ್ಲೇನಾದರೂ ಅಂಥದೊಂದು ತ್ರಿಶೂಲ ಭಾವ ಬಂದರೆ, ನೀವು ಯಾರಿಗಾದ್ರೂ ಕೈಯಿಂದ ಕೊಟ್ರೆ ಅವರ ಅಭಿವೃದ್ಧಿ, ನೀವು ಯಾರಿಗಾದ್ರೂ ಕೈ ಹಿಡಿದ್ರೆ ಅಭಿವೃದ್ಧಿ, ಬಹುದೊಡ್ಡ ಗುರುವಾಗ್ತೀರಿ. ಗುರು ಅಂದಿದ ತಕ್ಷಣ ಎಲ್ಲರೂ ಪೀಠದಲ್ಲೇ ಕುತ್ಕೋಬೇಕು, ಸನ್ಯಾಸ ಆಗಿರ್ಬೇಕು ಅಂತಲ್ಲ. ನಿಮ್ಮ ರಂಗದಲ್ಲಿ ನೀವು ಗುರು. ಬರವಣಿಗೆಯಲ್ಲಿದ್ರೆ ಯು ಆರ್ ಅನ್ ಎಕ್ಸ್ಪರ್ಟ್. ತುಂಬಾ ದೊಡ್ಡ ಅಕ್ಷರ ಬ್ರಹ್ಮ ಅನ್ನಿಸ್ಕೊಂಡಿರ್ತಕ್ಕಂಥವ್ರ ಕೈಗಳನ್ನ ನಾನು ನೋಡಿದ್ದೇನೆ. ಅವ್ರಿಗೆ ಗೊತ್ತಿಲ್ಲದೆ ಮಾತಾಡ್ತಾ ಹಾಗೆ ಆ ಬೆರಳನ್ನ ಹೀಗೆ ಮುಟ್ಟುತ್ತಾ ಮಾತಾಡ್ತಾ ಎಷ್ಟು ಹೊರಟಿದೆ, ಎಷ್ಟು ಸಾತ್ವಿಕವಿದೆ, ನಿಮಗೇ ಗೊತ್ತಿಲ್ಲ. ನಿಮ್ಮ ಎಡಗೈಯನ್ನು ತಗೊಂಡಿರ್ತಾನೆ, ನಿಮ್ಮ ಎಡಗೈ ಜಾಸ್ತಿ ಕೆಲಸ ಮಾಡೋಲ್ಲ. ಹೌದು, ಬಲಗೈಯನ್ನೇ ನಾವು ಜಾಸ್ತಿ ಬಳಸೋದು. ಸೊ ಎಡಗೈಯಲ್ಲಿ ತುಂಬಾ ರೇಖೆಗಳು ಅಳಿಸಿರೋಲ್ಲ, ಬಲಗೈಯಲ್ಲಿ ಅಳಿಸ್ಬಿಡುತ್ತವೆ. ನಿತ್ಯ ರೇಖೆಗಳು ಕರ್ಮಕ್ಕೆ ಹೇಗೆ ದಿನ ಭವಿಷ್ಯ ನೋಡ್ತೇವೆಯೋ, ನಿತ್ಯ ಕೈಗಳಲ್ಲಿ ಆ ಒಂದು ನಿತ್ಯ ಭವಿಷ್ಯವನ್ನು ನೋಡಬಹುದು. ಪ್ರತಿಯೊಂದು ಈ ಒಂದು ಕರ್ಮಕಾರಕ ಅತಿ ಮುಖ್ಯವಾಗಿ ನಿಮ್ಮ ಜಾತಕದಲ್ಲಿ ಪ್ಲೇ ಮಾಡ್ತಾನೆ. ಒಂದೇ ಒಂದು ಗೆರೆ ಇಲ್ಲ ಕಟ್ ಗೆರೆ ಏನಾದ್ರೂ ಇಲ್ಲಿದ್ದರೆ, ಆ ಗೆರೆ ಬಂದು ಏನೋ ಕಟ್ ಆಗಿದೆ, ನಿಮ್ಮ ವೃತ್ತಿಯಲ್ಲಿ ಅಡ್ಡಿಗಳೇ. ಒಂದ್ ಕಡೆ ಕೆಲಸದಲ್ಲಿ ನಿಂತ್ಕೊಳ್ಳಲ್ಲ, ಪರ್ಮನೆಂಟ್ ಇರೋಲ್ಲ. ಅಲ್ಲಿ ಏನೋ ಸ್ಥಾನದ ಒತ್ತಡ, ಏನೋ ಸರ್ ನಾನು ಅಂದ್ಕೊಂಡಿದ್ದ ಸ್ಥಾನ. ಈಗೆಲ್ಲ ದೊಡ್ಡ ದೊಡ್ಡ IT ಕಂಪ್ನಿ 10,000 15,000 ಸಂಬಳ ಕೊಟ್ಟು 5 ವರ್ಷ ಬಾಂಡ್ ಮಾಡ್ಕೋತಾರಲ್ವಾ, ಆ ತರದ ಕಥೆಗಳು. ಯೋಗ್ಯತೆ ಇದೆ, ಪರಿಶ್ರಮ ಇದೆ, ಟ್ಯಾಲೆಂಟ್ ಇದೆ, ಹಾರ್ಡ್ ವರ್ಕ್ ಇದೆ, ಆದರೂ ಹೋಗಿ ಕರುಣಂತರ ತಪ್ಪಾದ ವ್ಯಕ್ತಿಗಳ ಜೊತೆ ನಿಂತ್ಕೋಬಿಡ್ತೀರಿ. ಸೊ ತಪ್ಪಾದ ಸಂಸ್ಥೆ, ತಪ್ಪಾದ ಸ್ಥಾನ, ತಪ್ಪಾದ ಸ್ಥಳ, ತಪ್ಪಾದ ವ್ಯಕ್ತಿಗಳ ಪ್ರಭಾವಕ್ಕೆ ಒಳಗಾಗ್ಬಿಡ್ತೀರಿ ಈ ಒಂದು ಮಧ್ಯದ ಬೆರಳಿನ ಕೆಳಗಡೆ. ಸೊ ಅದಕ್ಕೆ ಕೆಲಸ ನಂದು ಪದೇ ಬದಲಾಯಿಸ್ತಿದೆ, ಪದೇ ಚೇಂಜ್ ಮಾಡ್ಕೋತಿದ್ದೇನೆ ಅನ್ನತಕ್ಕಂಥದ್ರೆ ಈ ಮಧ್ಯದ ಬೆರಳಿನ ಕೆಳಗಡೆ ಆ ರೇಖೆ ಹೇಗಿದೆ ಅಂತ ಗಮನಿಸಿ. ನಿರಂತರ ಉದ್ಯೋಗ, ಹೌದು ಎಲ್ರಿಗೂ ನಿರಂತರ ಉದ್ಯೋಗ ಸಿಗೋಲ್ಲ. ಕೆಲವ್ರು ನೋಡಿ ಬರೀ ಒಂದು ವಾಚ್ಮನ್ ಕೆಲಸನೇ 30-35 ವರ್ಷ, ಒಂದು ಪೊಲೀಸ್ ಕಾನ್ಸ್ಟೇಬಲ್ 30-35 ವರ್ಷ, ಒಂದು ಸೆಕ್ಯೂರಿಟಿಯೇ 30-35 ವರ್ಷ, ಒಂದು ಪುಟ್ಟ ಅಂಗಡಿ ಇಟ್ಕೊಂಡಿದ್ದಾನೆ, ಚಿಲ್ಲರೆ ಅಂಗಡಿನೋ ಬೇಕ್ರಿನೋ ತಿಂಡಿ, 30-35 ವರ್ಷ 40 ವರ್ಷ ಅದನ್ನೇ ನಡೆಸ್ಕೊಂಡು ಊಟ ಬಟ್ಟೆ ವ್ಯವಸ್ಥೆಗೆ ಕೊರತೆ ಆಗಿಲ್ಲ ಅಂದ್ರೆ ಲೈಟ್ ಗೆರೆ ಒಂದು ಟಚ್ ಆಗಿರುತ್ತೆ, ಕಟ್ ಆಗಿರೋಲ್ಲ. ಕಟ್ ಆಗಿದೆ ಅಂದ್ರೆ ಆ ಅಂಗಡಿ ಬಿಟ್ಟು ತರಕಾರಿ ಇಟ್ಟ, ತರಕಾರಿ ಬಿಟ್ಟು ಊಟದ ಬಿಟ್ಟು ಹೋಟೆಲ್ ಬಿಟ್ಟು ಬೇಕರಿ ಬಿಟ್ಟು ಜ್ಯೂಸ್ ಜ್ಯೂಸ್ ಬಿಟ್ಟು ಕೆಲ್ಸಕ್ಕೆ ಹೋದ, ಕೆಲಸ ಬಿಟ್ಟು ಬಿಸ್ನೆಸ್ ಮಾಡ್ದ, ಬಿಸ್ನೆಸ್ ಬಿಟ್ಟು ಈ ತರದ್ದು ನಾನಾ ತರದ ಕೆಲಸಗಳು ಕಟ್ ಆಗ್ತಿದೆ. ಅದರಲ್ಲೂ ಮುಖ್ಯವಾಗಿ ಕೆಲಸದಲ್ಲಿ ನಿಮಗೆ ಸ್ಥಾನಭ್ರಷ್ಟವಾಗುತ್ತಿದೆ, ಬೆಳವಣಿಗೆ ಆಗುತ್ತಿಲ್ಲ ಅನ್ನೋದಾದರೆ ಈ ಮಧ್ಯದ ಬೆರಳಿನ ಕೆಳಗಡೆ ಅಲ್ಲಿ ಆ ಬಂದಿರತಕ್ಕಂಥ ಗೆರೆಯಲ್ಲಿ ದೋಷಗಳಿದ್ದರೆ ಕಟ್ಟಾಗುತ್ತೆ. ನಿರಂತರತೆ ಇರ್ಲಿಕ್ಕೆ ಬಿಡೋಲ್ಲ, ಅಲ್ಲಿ ಗೌರವ ಇರ್ಲಿಕ್ಕೆ ಬಿಡೋ, ಏನೋ ಒಂದು ಒತ್ತಡ ಆಗ್ಬಿಟ್ಟು ಬಿಟ್ಟು ಬರ್ತೀರಿ. ಅಲ್ಲಿ ಗೆರೆಯೇ ಒಂಥರ ಗೋಜಲಾಗಿ ನಿಂತು ಬಿಟ್ಟಿದೆ. ಆ ಉದ್ದ ಗೆರೆಗೆ ಅಡ್ಡಡ್ಡ ಗೆರೆಗಳು ಬರ್ತಿದೆ ಅಂದ್ರೆ ನಿಮಗೇ ಗೊತ್ತಿಲ್ಲದ ಈ ತರ ಏನೋ ಅಡ್ಡಗಳು ಯಾವುದೋ ರೂಪದಲ್ಲಿ. ಮನೆಯವ್ರು ಹೇಳ್ತಾರೆ ಈ ಕೆಲಸ ಏನೋ ಬಿಡೋ, ಬೇರೆ ಏನೋ ಮಾಡೋ. ಡ್ರೈವರ್ ಕೆಲಸ ಬಿಟ್ಟ, ಸ್ವಂತ ಆಟೋ ಆಗ್ದ, ಸ್ವಂತ ಆಟೋ ಬಿಟ್ಟ, ಮತ್ತೆ ಇನ್ನೊಂದಕ್ಕೆ ಹೋದ, ಕ್ಲೀನರ್ ಆಗೋದ, ಈ ತರದ್ದು. ನಿಮ್ಮ ಕರ್ಮ ಅನ್ನಿಸ್ತಕ್ಕಂಥದ್ದು ಅಂದ್ರೆ ನೀವು ದುಡಿಯುವ ಯಾವ ರೀತಿಲಿ ದುಡಿತೀರಿ, ಗೌರವ ಸಂಪಾದಿಸ್ತೀರಾ, ದುಡ್ಡು ಸಂಪಾದಿಸ್ತೀರಾ, ಹೆಸರು ಸಂಪಾದಿಸ್ತೀರಾ,
ಅದೃಷ್ಟ ಸಂಪಾದಿಸ್ತೀರಾ, ಇವುಗಳನ್ನ ಈ ರೇಖೆ ಅದ್ಭುತವಾಗಿ ನಾವು ಗಮನಿಸ್ತಿರ್ತೀವಿ. ಈ ರೇಖೆಯಲ್ಲಿರುತ್ತದೆ. ಇದೇನಾದರೂ ಪದ್ಮ ರೇಖೆ ಇಲ್ಲಿದ್ದರೆ, ತ್ರಿಶೂಲ ರೇಖೆ ಇದ್ದರೆ ನಿಮ್ಮನ್ನು ತಡೆಯುವವರಿಲ್ಲ ನಿಮ್ಮ ಗೌರವ. ಅದೊಂದು ಪುಟ್ಟದಾಗಿ ನಾನು ನೋಡಿದ್ದೇನೆ. ಒಬ್ಬ ಬಹುದೊಡ್ಡ ನಾನ್ ವೆಜ್ ವ್ಯಾಪಾರಿ, ಕಡಿಮೆ ಎಂದರೂ 100 ಕೋಟಿಯ ವ್ಯವಹಾರ. ಅವರ ರಂಗದಲ್ಲೇ ಎಲ್ಲೋ ಒಂದು ಸಣ್ಣದಾಗಿ ಕೆಲಸಕ್ಕೆ ಸೇರಿದಂತ ವ್ಯಕ್ತಿ, ಆ ಚಿಕನ್ ಅನ್ನ ನೋಡ್ಕೊಳ್ತಿದ್ದಂತ ವ್ಯಕ್ತಿ, ಬಹುದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಿದಂತ ಆ ಒಂದು ಬಿಸ್ನೆಸ್ ಮ್ಯಾನ್, ಆ ಚಿಕನ್ ವ್ಯಾಪಾರಿ ನೋಡಿದ್ದಾನೆ. ಮದ್ಯದ ವ್ಯಾಪಾರಿ, ನಂಬರ್ 1 ಮದ್ಯದ ವ್ಯಾಪಾರಿಯ ಜಾತಕದಲ್ಲಿ ನೋಡಿದ್ದಾನೆ. ಅದಕ್ಕೊಂದು ಅಡ್ಡಗೆರೆಯೂ ಬಂದು ಭಂಗ ಆಗಿರ್ತಕ್ಕಂಥದ್ದು ಕೆಲವರನ್ನ ನೋಡಿದ್ದೇನೆ. ಅದರಿಂದ ಈ ರೇಖೆ ಅತಿ ಮುಖ್ಯ, ನಿಮ್ಮ ವೃತ್ತಿಗೆ ಸಂಬಂಧಪಟ್ಟಂತ ರೇಖೆ. ಈ ರೇಖೆಗಳ ಮೇಲೆ ಗೋಜಲಿದ್ದರೆ ನಿಮ್ಮ ವೃತ್ತಿ ಜೀವನದಲ್ಲಿ ಗೋಜಲುಗಳು ತಾನಾಗಿಯೇ ಮೊದಲೇ ನಿರ್ಧಾರವಾಗಿರುತ್ತದೆ. ಕರ್ಮಕಾರಕ. ಹೌದು, ಇದು ತೀರಾ ಉಬ್ಬಿದಾಗಿಯೂ ಇರಬಾರದು, ತೀರಾ ಹಳ್ಳಕ್ಕೂ ಬಿದ್ದಿರ್ತಕ್ಕಂಥದ್ದು ಇರಬಾರದು. ಹೌದು, ತೀರಾ ಹಳ್ಳಕ್ಕೆ ಬಿದ್ರೆ ನಿಮ್ಮ ವೃತ್ತಿ ಬಿಟ್ಟು ನೀವು ಜೀವನ ಪರ್ಯಂತ ದುಡಿಯೋದೇ ಇರುತ್ತೆ. ಓಡ್ತಲೇ ಇರ್ತೀರಿ. 60 ಆದ್ರೂ ರಿಟೈರ್ಡ್ ಇಲ್ಲ, 70 ಆದ್ರೂ ಓಡ್ತಿರ್ತೀರಿ ಅನ್ನತಕ್ಕಂಥದಕ್ಕೆ ಇಲ್ಲಿದೆ. ಆದರೆ ತುಂಬಾ ತಿಕ್ಕಾಗಿ ಒಳ್ಳೆ ಕತ್ತಿಲ್ ಕೆತ್ತದಾಗಿದ್ರು ಕೂಡ ಪರಿಶ್ರಮವೇ. ಕೆತ್ತದಾಗಿ ಏನೋ ಗೆರೆ ಇದೆ ಅಂದ್ರೆ ಕಾಟಾಚಾರದ ಕೆಲಸ ಇದೆ ಅನ್ನತಕ್ಕಂಥ ಒಂದು ಭಾವ. ನನ್ನ ಗುರುಗಳು ಹಸ್ತ ಸಾಮುದ್ರಿಕೆಯಲ್ಲಿ ಮಹಾಸಿದ್ಧಿಗಳು. ಹೌದು, ಹಸ್ತ ಸಾಮುದ್ರಿಕೆಯಲ್ಲಿ ಏನಂದ್ರೆ ಪಾಪ ನೋಡಿ, ದೈವ ಅದಕ್ಕೆ ಹೇಳೋದು. ಅವರ ಕರ್ಮರೇಖೆ ಇಟ್ಕೊಂಡು ಹೇಳ್ತಿದೆ, ಸುಮ್ನಿರಿ ಗುರುಗಳೇ, ನಿಮ್ ಜಾತಕದಲ್ಲಿ ಶನಿ ಕೇತು ಇದೆ ಅಂತ ಹೇಳಿದ್ರೆ, ನನ್ನ ಕೈಯಲ್ಲಿ ಶನಿ ರೇಖೆ ಮೇಲೆ ಒಂದ್ ಗೆರೆ ಎಳೆದು ಬಿಟ್ಟಿದೆ, ಕೇತುನೇ ಬಿಡ ಅಂತ ಹೇಳೋರು. ಏನಾಗಿತ್ತು ಅಂದ್ರೆ ಅವ್ರ ಕಾಣೋದು ಹೊರಟೋಗ್ಬಿಡ್ತು. ಕೈ ಹಿಡ್ಕೊಂಡಿದ ತಕ್ಷಣ ಎಷ್ಟು ಮದುವೆ, ಎಷ್ಟು ಮಕ್ಕಳು, ಏನು ಭಾವ ಅನ್ನತಕ್ಕಂಥದ್ರ ಹೇಳೋದ್ರಲ್ಲಿ ಎಕ್ಸ್ಪರ್ಟ್ ಇದ್ದಂತ ಅವರಿಗೆ ನೋಡಿ, ದೈವ ಇಟ್ಟಂತ ಶಾಪ ಶನಿಕೇತು ಸಂಧಿ ಕರ್ಮದ ಮೇಲೆ ಅಡ್ಡಗೆರೆ ಬಂದು ಕಣ್ಣೆ ಕಾಣಿಸ್ದಾಗ ಆಗೋಯ್ತು. ಒದ್ದಾಡ್ತಾರೆ. ಎದುರುಗಡೆ ಇರೋರು ಯಾವುದೋ ಒಂದು ಗುರುತಿನ ಮೇಲೆ, ಮಬ್ಬಿನ ಮೇಲೆ ಹೇಳ್ತಕ್ಕಂಥ ಭಾವ, ಏನ್ ಗುರುಗಳೇ ಇದಾಗೋಯ್ತು, ನನ್ಗೆ ಇದೆಯಲ್ವೇನೋ ಅಂತ ಒಪ್ಕೊಬಿಟ್ಟಿದ್ರು. ಅವ್ರಿಗೆ ಮೊದ್ಲೇ ಗೊತ್ತಿತ್ತು ಕರ್ಮಕ್ಕೊಂದು ದೋಷ ಬರುತ್ತೆ ಅನ್ನತಕ್ಕಂಥದ್ದು. ಅದಕ್ಕೆ ಜಾತಕದಲ್ಲಿ ಶನಿ ಕೇತು ಬಂದಾಗ ಎಚ್ಚರಿಕೆ, ಶನಿ ರಾಹು ಬಂದಾಗ ಎಚ್ಚರಿಕೆ. ಅಂದ್ರೆ ರಾಹು ಬಂದು ಬೇಗ ಪ್ರಭಾವ, ಒಳ್ಳೇದ್ರ ಪ್ರಭಾವ ಆಗ್ಬಿಡ್ಬೋದು, ಇಲ್ಲ ಕೆಟ್ಟದ್ರ ಪ್ರಭಾವ ಆಗ್ಬಿಡ್ಬೋದು. ಅಂದ್ರೆ ಜೂಜು, ಸಟ್ಟ, ಬಾಜಿ ಈ ತರದಕ್ಕೆ ಹೋಗ್ಬಿಡೋದು. ಕೇತು, ಶನಿ ರಾಹು ಇಲ್ಲವೇ ತುಂಬಾ ದೊಡ್ಡ ವ್ಯಕ್ತಿಗಳ ಪರಿಚಯ, ವ್ಯವಹಾರ, ಎಲ್ಲೋ ಯಾವುದೋ ಒಂದು ತುಂಬಾ ದೊಡ್ಡದಾದಂತ ಈ ಗುಪ್ತಚರ ಇಲಾಖೆ. ನೋಡಿ, ಇವತ್ತು ಆಂಧ್ರದಲ್ಲಿ 2 ದೊಡ್ಡ ಪೊಲೀಸ್ ಅಧಿಕಾರಿಗಳನ್ನೇ ಸಾಕ್ಷ್ಯ ನಾಶ ಪಡಿಸಿದ್ದಾರೆ ಅಂತ ಹೇಳ್ಬಿಟ್ಟು ಅರೆಸ್ಟ್ ಮಾಡ್ತಾರೆ. ಶನಿ ರಾಹು ಪ್ರಭಾವ ನೋಡಿ. ಶನಿ ಕರ್ಮಕಾರಕ, ರಾಹು ಸೇರಿದ್ರೆ ಪೊಲೀಸ್ ಇಲಾಖೆ, ಲೀಗಲ್ ಇಲಾಖೆ ಅನ್ನತಕ್ಕಂಥ ಭಾವ. ಅವರೇ ತಪ್ಪಿತಸ್ಥರಾಗಿ ಸಿಕ್ಕಾಕೊಂಡಿದ್ದಾರೆ ನೋಡಿ. ಇಮ್ಮಿಡಿಯೇಟ್ ಅವ್ರ ಜಾತಕನ್ ತೆಗಿತೇವೆ ನಾವು. ಏನಕ್ಕೆ ಅವ್ರು ಸಿಕ್ಕಾಕೋಬೇಕು? ಏನಿತ್ತು, ಯಾವ ದಶ ಇತ್ತು, ಯಾವ ಭುಕ್ತಿ ಇತ್ತು, ಇದನ್ನೇ ನೋಡ್ತಿರ್ತೇವೆ ನಿತ್ಯ. 100 ಜಾತಕ ನೋಡದೆ ಅದನ್ನ ಹೇಳಲಿಕ್ಕೆ ಆಗೋದಿಲ್ಲ ಮಕ್ಕಳು. ಇದು ಬಂದು ಎಲ್ಲೂ ಕೂಡ ಪುಸ್ತಕಗಳಲ್ಲೂ ಕೂಡ ಕೆಲವೊಂದ್ ಕಡೆ ಇಲ್ಲ, ಅನುಭವದ ಮೂಲಕ. ಮೊನ್ನೆ ಒಬ್ಬ ಬಹುದೊಡ್ಡ ಡಾಕ್ಟರ್, ಎಕ್ಸ್ಪರ್ಟ್, ಗುರು ವಕ್ರ, ಆ ಗುರು ಲೈನ್ ಮೇಲೆ ಒಂದು ಎಳೆದಾಟ ಆಗ್ಬಿಟ್ಟಿದೆ. ತುಂಬಾ ಹೆಸರುವಾಸಿ. ಯಾರು ತಲೆ ಕೆಡಿಸಿದ್ರೋ ಗೊತ್ತಿಲ್ಲ, ಒಂದು ದೊಡ್ಡ ಆಸ್ಪತ್ರೆ ಕಟ್ಬಿಟ್ಟಿದ್ದಾರೆ. ಇದ್ದಿದ್ದು ತಮ್ಮ ಸಂಪಾದನೆ, ದುಡಿಮೆ, ಸ್ನೇಹಿತರು ಎಲ್ಲಾರ್ದು ಸೇರಿ ತಗೊಬಂದು ಹಾಕಿರೋದು ಸ್ಟಕಪ್ ಆಗ್ಬಿಟ್ಟಿದ್ದಾರೆ. ತುಂಬಾ ದೊಡ್ಡ ಅಮೌಂಟ್. ನಾ ಹೇಳಿದೆ, ಸರ್ ನೀವು ಇದು ಬಂದ್ಮೇಲೆನೆ ಸರ್ ಸ್ಟಕಪ್ ಆಗಿರೋದು ನೋಡಿ, ಆದ್ರೆ ಮಾರ್ಬಿಡಿ, ಇಲ್ಲ ಬೇರೆಯವ್ರಿಗೆ ಲೀಸ್ಗಾದ್ರೂ ಕೊಟ್ಬಿಡಿ, ನೆಮ್ಮದಿಯಾಗಿ ತಿಂಗಳಿಗೆ ಎಷ್ಟು ಬರುತ್ತಾ, ಡನ್, ಇಟ್ಸ್ ಯೋರ್ ಚಾಯ್ಸ್ ಅಂತ ಹೇಳಿ ಬಿಟ್ಬಿಡಿ. ಇಲ್ಲ ಒದ್ದಾಡ್ತೀರಿ ಸರ್, ಇಷ್ಟು ದುಡ್ಡು ಹಾಕಿ ನಮಗೆ ಅದು ಏನೂ ಬರ್ತಿಲ್ಲ, ಇದು ಕೈ ಹಾಕಿದ ಮೇಲೆ ನಿಮ್ಮ ಕೈ ಕಟ್ಟ ಹಾಕಿರೋದು ಅಂದ್ರೆ ಹೌದು. ಆಮೇಲೆ ಇದು ನಿಮ್ಮ ಯೋಜನೆಯೂ ಆಗಿರ್ಲಿಲ್ಲ ನೋಡಿ. ಕರ್ಮಕಾರಕನಿಗೆ ಈ ತರದ ರಾಹು ಪ್ರಭಾವಗಳು, ಕೇತು ಪ್ರಭಾವಗಳು ಬಂದಾಗ ಯಾವುದೋ ಒಂದು ಪ್ರಭಾವಗಳು ನಮ್ಮನ್ನ ಸಿಲುಕಿಸಿ ಒದ್ದಾಡಿಸ್ಬಿಡ್ತವೆ. ಸೊ ನಿಮ್ಮ ಕೈ ಬೆರಳು, ಈ ಒಂದು ಮಧ್ಯದ ಬೆರಳು, ಕರ್ಮಕಾರಕನ ಬೆರಳಿನ ಕೆಳಗಡೆ ಈ ರೀತಿಯ ಪದ್ಮ ರೇಖೆ ಇದೆಯಾ ನೋಡಿ.
ಈ ರೀತಿಯ ತ್ರಿಶೂಲ ರೇಖೆ ಇದೆಯಾ ನೋಡಿ, ಸಮಾನವಾಗಿ ಎಲ್ರಿಗೂ ರೇಖೆಗಳಿರುತ್ತೆ. ಪದ್ಮ ರೇಖೆ ಅಪರೂಪ, ತ್ರಿಶೂಲ ರೇಖೆ ಅಪರೂಪ. ಹೌದು, ಶಕ್ತಿ ರೇಖೆ ಅಂದ್ರೆ ಶಕ್ತಿಯ ರೀತಿ. ಯಾವ ರೀತಿ ಹೇಳ್ಬೇಕು ಅಂದ್ರೆ, ಈ ರೀತಿ ಸುಬ್ರಹ್ಮಣ್ಯೇಶ್ವರದ ಒಂದು ಅಸ್ತ್ರವನ್ನ ಶಕ್ತಿ ಅಂತ ಹೇಳ್ತೇವೆ. ಶಸ್ತ್ರವನ್ನ ಸುಬ್ರಹ್ಮಣ್ಯ ಯಾವಾಗ್ಲೂ ಒಂದು ಇಟ್ಕೊಂಡಿರ್ತಾರೆ, ಹೌದಲ್ವಾ? ವೇಲ್ ಅಂತ ಹೇಳ್ತೇವೆ, ವೇಲಾಯುಧ ಅಂತ ಕರೆಯೋದು ಅದಕ್ಕೆ ಆತನನ್ನ. ಸೊ ಅಂತ ಒಂದು ವೇಲ್ ಈ ಒಂದು ರೂಪದಲ್ಲಿ, ಎಲೆಯ ರೂಪದಲ್ಲಿ ನಿಮ್ಮ ಒಂದು ಈ ಒಂದು ಭಾವ ತೋರಿಸ್ತಿದ್ದೇನಲ್ವಾ, ಈ ಒಂದು ಚಿಹ್ನೆ ಏನಾದರೂ ಇದ್ದರೂ ಕೂಡ ತುಂಬಾ ದೊಡ್ಡ ಶಕ್ತಿವಂತರಾಗ್ತೀವಿ. ಅದಕ್ಕೆ ಕರ್ಮ ತುಂಬಾ ದೊಡ್ಡ ಹೆಸರುವಾಸಿ. ಕೆಲವರು ಕೇಳ್ತಿರ್ತೀರಲ್ವ, ನಾನು ತುಂಬಾ ಹೆಸರು ಕಾಣಬೇಕು ಗುರುಗಳೇ, ತುಂಬಾ ದೊಡ್ಡ ಸಾಧನೆ ಮಾಡಬೇಕು ಗುರುಗಳೇ, ತುಂಬಾ ದೊಡ್ಡ ಯೋಗ್ಯತೆ ಸಂಪಾದಿಸ್ಕೋಬೇಕು ಗುರುಗಳೇ. ಆ ರೇಖೆ ಪ್ರಜ್ವಲಿಸುತ್ತದೆ, ಆ ರೇಖೆ ಸೂಚಿಸ್ಕೊಳ್ಳುತ್ತೆ. ಎಲ್ರ ಕೈಯಲ್ಲೂ ಬರೋಲ್ಲ ಈ ರೀತಿ ಶಕ್ತಿ ಆಕಾರದ ಚಿಹ್ನೆ. ಹೌದು, ಎಲೆಯಾಕಾರದ ಚಿಹ್ನೆ, ಆಮೇಲೆ ತ್ರಿಶೂಲಾಕಾರ ಇಲ್ಲ ಕಮಲದ ಆಕಾರದ ಚಿಹ್ನೆ ಇದ್ದರೆ ನೀವು ನಿಮ್ಮ ರಂಗದಲ್ಲಿ ನೀವೇನ್ ಮಾಡ್ತಿದ್ರು, ಅದು ಬರವಣಿಗೆ ಇರ್ಬೋದು, ಲೇಖನ ಇರ್ಬೋದು, ರಾಜಕೀಯ ಇರ್ಬೋದು, ಇಲ್ಲ ಒಂದು ಟೀಚಿಂಗ್ ಇರ್ಬೋದು, ಕೋಚಿಂಗ್ ಇರ್ಬೋದು, ವಾಟ್ ಎವರ್, ಯಾವುದಾದರೂ ಸರಿ, ಯಾವ ಕೆಲಸ ಮಾಡ್ತಿದ್ರೋ ಅದರಲ್ಲಿ ತುಂಬಾ ದೊಡ್ಡದಾದಂತಹ ಹೆಸರು, ಕೀರ್ತಿ. ಒಂದು ಅಡಿಗೆ ಮಾಡ್ತಿದ್ದೀರಾ ಅಂದ್ರೂ ಕೂಡ ಬಾ ಅನ್ನಪೂರ್ಣೇಶ್ವರಮ್ಮ ಮೆಸ್ಸಪ್ಪ, ಏನ್ ಹೆಸರಪ್ಪ ಅಲ್ಲಿರುತ್ತೆ. ಹೆಸರು 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 ಒಂದು ಬಂದ್ಬಿಡ್ತು ಅಂದ್ರೆ ನಿರಂತರ ದುಡ್ಡು, ನಿರಂತರ ಗೌರವ, ದೊಡ್ಡ ಎಲ್ರು ಹುಡ್ಕೊಂಡ್ ಬರ್ತಾರೆ. ಇವತ್ತು ನಮ್ಮ ಸಿದ್ಧಗಂಗಾ ಮಠಕ್ಕೆ ಎಲ್ಲರೂ ಹುಡ್ಕೊ ಬರ್ತಾರೆ, ಸುತ್ತೂರು ಮಠಕ್ಕೆ ಎಲ್ಲರೂ ಹುಡ್ಕೊ ಬರ್ತಾರೆ, ಶೃಂಗೇರಿ ಮಠಕ್ಕೆ ದೊರೆಯೇ ಹೇಳ್ಕೊಂಡ್ ಬರ್ತಾರೆ, ಇಲ್ಲಿ ಬಂದು ನಿಂತ್ಕೋತಾರೆ. ನಿಲ್ಲಿಸುತ್ತೆ ಅಂಥದೊಂದು ಶಕ್ತಿ ನಿಮ್ಮ ಒಂದು ಈ ಕರ್ಮಕಾರಕ, ಈ ಮಧ್ಯದ ಬೆರಳಿನ ಕೆಳಗಡೆ ಈ ರೇಖೆ ಇದ್ದರೆ, ನಾ ಹೇಳಿದಂತ ಈ 3 ಚಿಹ್ನೆಗಳು ಅತಿ ಮುಖ್ಯವಾಗಿ ಇದ್ದರೆ, ಮುಖ್ಯವಾಗಿ ಇದನ್ನ ಮತ್ಸ್ಯ ಚಿಹ್ನೆ ಅಂತ ಕೂಡ ಹೇಳ್ತೇವೆ. ಏನು ಈ ಶಕ್ತಿ ಚಿಹ್ನೆ ಅಂತ ಹೇಳ್ತೀವಲ್ಲ, ಕೆಲವರು ಮತ್ಸ್ಯ ಚಿಹ್ನೆ ಅಂತ ಕೂಡ ಹೇಳ್ತಾರೆ, ಹೂವಿನ ಚಿಹ್ನೆ ಅಂತ ಕೂಡ ಕೆಲವರು ಹೇಳ್ತಾರೆ, ತಾವರೆಯ ದಳ ಅನ್ನತಕ್ಕಂಥದ್ದು ಕೂಡ ಹೇಳ್ತಾರೆ. ಒಂದೇ ಒಂದು ದಳ ಬಿಟ್ಟಿದೆ ಸರ್, ಬ್ಯೂಟಿಫುಲ್ ಅಂತಕ್ಕಂಥದ್ದು. ಸೊ ನೀವು ತುಂಬಾ ದೊಡ್ಡ ಸಾಧಕರಾಗಬೇಕೆಂದರೆ ಅಂಥದ್ದೊಂದು ಆಲೋಚನೆ ನಿಮಗೆ ಗೊತ್ತಿದೆ. ಸಮಥಿಂಗ್ ಐ ಆಮ್ ಸ್ಪೆಷಲ್, ಸಮಥಿಂಗ್ ಐ ವಾಂಟ್ ಟು ಡೂ ದ ಬಿಗರ್, ಸಮಥಿಂಗ್ ಐ ನೀಡ್ ಟು ಫೋಕಸ್, ಸಮಥಿಂಗ್ ಎಲ್ರಿಗಿಂತ ಹೆಚ್ಚಾಗಿ ಬದುಕಬೇಕು, ಒಳ್ಳೆಯವನಾಗಿ ಬದುಕಬೇಕು, ಸಮಾಜದಲ್ಲಿ ಘನತೆ, ಗೌರವ, ಹೆಸರು, ಕೀರ್ತಿ ಪಡೆಯಬೇಕು ಅನ್ನುವಂಥ ಪ್ರಬಲ ಇಚ್ಛೆ ಇದ್ರೆ ಈ ಬೆರಳಿನ ಕೆಳಗಡೆ ನೋಡಿ. ಏನಾದ್ರೂ ಒಳ್ಳೆ ಹಸ್ತ ಸಾಮುದ್ರಿಕ ತಜ್ಞರು, ತುಂಬಾ ಅನುಭವ, ಲಕ್ಷಾಂತರ ಕೈಗಳನ್ನ ನೋಡಿರ್ತಕ್ಕ ಒಂದು ಅಟ್ಲೀಸ್ಟ್ ಒಂದು 10,000 ಕೈಗಳು ನೋಡಿರ್ಬೇಕು ಅವ್ರು. ಹೌದು, ಬರೀ ಇದೊಂದೇ ರೇಖೆ ಅನ್ನತಕ್ಕಂಥದ್ದಲ್ಲ, ಖಂಡಿತ ಹೆಸರು ಪಡಿತೀರಿ. ಬಟ್ ಗುರು ರೇಖೆ ಚೆನ್ನಾಗಿರ್ಬೇಕು, ಸೂರ್ಯ ರೇಖೆ ಚೆನ್ನಾಗಿರ್ಬೇಕು, ಆತ್ಮ ರೇಖೆ ಚೆನ್ನಾಗಿರ್ಬೇಕು, ಹೃದಯ ರೇಖೆ ಚೆನ್ನಾಗಿರ್ಬೇಕು, ಜ್ಞಾನ ರೇಖೆ ಚೆನ್ನಾಗಿರ್ಬೇಕು, ಅದೃಷ್ಟ ರೇಖೆಯು ಚೆನ್ನಾಗಿರ್ಬೇಕು. ಹೌದು, ದಿಲ್ ಕೆ ಲಕೀರ್ ಅಂತ ಹೇಳ್ತೇವೆ, ತಕದೀರ್ ಅಂತ ಕೂಡ ಹೇಳ್ತೇವೆ. ಇದೆಲ್ಲವೂ ಆಮೇಲೆ ಕೈಗಳಲ್ಲಿ ಎಂ ಚಿಹ್ನೆ, ಎಕ್ಸ್ ಚಿಹ್ನೆ, ವಿ ಚಿಹ್ನೆ, ಮೀನಿನ ಚಿಹ್ನೆ, ಗರುಡ ರೇಖೆ, ಮೀನಿನ ರೇಖೆ, ಧ್ರುವತಾರೆ, ನಕ್ಷತ್ರ ಚಿಹ್ನೆ, ಅಬ್ಬೋ ಒಂದ ಎರಡ ಹಲವಾರಿದಾವೆ. ಮುಂದಿನ ಭಾಗಗಳಲ್ಲಿ ನನಗೆ ನನ್ನ ಗುರುಮುಖೇನ ಏನ್ ತಿಳ್ಕೊಂಡಿದ್ದೇನೋ, ನೋಡಿದೇನೋ, ಗಮನಿಸಿದ್ದೇನೋ, ಈ ತರದ್ದು ಒಂದು ಪ್ರಬಲವಾಗಿ ನಿಮ್ಮ ಜಾತಕದಲ್ಲಿ ಅದು ಕೂಡ ಮೇಳೈಸಿರುತ್ತೆ ನೋಡಿ. ನಾನು ಹೇಳಿದ್ನಲ್ಲ, ನನಗೆ ಚಂದ್ರ ಪರ್ವದಿಂದ ಶನಿ ಪರ್ವದವರೆಗೂ ಹೆಂಗೋ ಈ ರೇಖೆ ಏನು ಇದು ಅಂದ್ರೆ ನನ್ನ ಜಾತಕದಲ್ಲಿ ಶನಿ ಚಂದ್ರ ಬ್ಯೂಟಿಫುಲಿ ವರ್ಗೋತ್ತಮ. ಅದಕ್ಕೆ ಆ ದೇವಿಯ ಆರಾಧನೆ, ದೇವಿ ಪೂಜೆ, ದೇವಿ ತಾಯಿ ಕಾಮಾಕ್ಷಿ ಅನ್ನೋದು, ನನ್ನ ಗಂಗಮ್ಮ ಅನ್ನೋದು, ನನ್ನ ಕಾಳಿಯಮ್ಮ ಅನ್ನೋದು, ಆ ದೇವಾಲಯ ಮಾಡಬೇಕು, ಅಮ್ಮನವರ ಒಂದು ಪುಟ್ಟದೊಂದು ಗುಡಿ, ಚಿಕ್ಕದೊಂದು ಗುಡಿ ಆದ್ರೂ ಮಾಡ್ಬೇಕು, ಅಲ್ಲೊಂದು ಸೇವೆ ಮಾಡ್ಬೇಕು, ಏನೋ ಒಂದು, ಯಾವ್ದ್ರ ಮೇಲೆಯೂ ಗಮನ ಇಲ್ಲ, ಎಲ್ಲ ಬಿಟ್ಟು ಆ ಕಡೆ ಹೋಗ್ಬೇಕು, ಈ ತರದ ಎಳೆಯತಕ್ಕಂತ ಒಂದು ಭಾವ ಅಲ್ಲಿದೆ. ನನಗೆ ಯಾಕೆ ಬರ್ಬೇಕು ಅಂಥದೊಂದು ಆಸೆ ನಿಮ್ಮ ಜಾತಕದಲ್ಲಿದ್ರೆ, ನಿಮ್ಮ ಕೈರೇಖೆಯಲ್ಲಿದ್ರೆ ನೋಡೋಣಂತೆ. ಆಮೇಲೆ ಗುರುಗಳೇ ನನ್ನ ಕೈ ನೋಡಿ ಅಂತ ಕೂತ್ಕೋಬೇಡಿ.
ಒಂದು ಕೈ ರೇಖೆ ನೋಡ್ಲಿಕ್ಕೆ ಕಡಿಮೆ ಕಡಿಮೆ ಅಂದರೂ ಒಂದು 5 ರಬ್ಬರ್ ಬೇಕು. ಪೂರ ನಾಡಿ. ಶಂಖ ಇದೆಯಾ, ಚಕ್ರ ಇದೆಯಾ, ಗರುಡ ಇದೆಯಾ? ಹೌದು, ಶಂಖಗಳಿದ್ರೆ ಒಂದು ಲೆಕ್ಕ, ಚಕ್ರಗಳಿದ್ರೆ ಒಂದು ಲೆಕ್ಕ, ಒಂದೊಂದಕ್ಕೊಂದೊಂದು ಲೆಕ್ಕ ಇದೆ. ಹೌದು, ಅದರಿಂದ ಬೇಸರ ಮಾಡ್ಕೋಬೇಡಿ. ನೋಡೋಣ, ತಾಯಿ ಆ ವಾಗ್ದೇವಿ ಅನುಕೂಲ ಕೊಟ್ಟಾಗ ನೋಡತಕ್ಕಂಥದ್ದು ಪ್ರಯತ್ನ ಮಾಡೋಣಂತೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ವಿಶೇಷವಾಗಿ ಹಸ್ತ ನಕ್ಷತ್ರ, ಚಂದ್ರ ನಕ್ಷತ್ರ, ಶುಕ್ರ ನಕ್ಷತ್ರಗಳಿಗೆ ಸ್ವಲ್ಪ ಎಳೆದಾಟ, ಗುರು ನಕ್ಷತ್ರಗಳಿಗೂ ಕೂಡ ಎಳೆದಾಟ. ಶುಕ್ರ ಅಂತ ಹೇಳ್ತಿದ್ದಾಗೆ ಭರಣಿ, ಪೂರ್ವಾಷಾಢ, ಉಪ ನಕ್ಷತ್ರ, ಪೂರ್ವ ಪಾಲ್ಗುಣಿ ನಕ್ಷತ್ರ, ಗುರು ನಕ್ಷತ್ರ. ಯಾಕಂದ್ರೆ ಗುರುವಿನ ಮನೆಯನ್ನೇ ಕೆಡಿಸಿದವನು ಚಂದ್ರ. ವಿಪರೀತ ಜ್ಞಾನ ಆಯ್ತು, ಕೆಟ್ಟೋಯ್ತು. ವಿಪರೀತ ಒಳ್ಳೆಯವರಾದ್ರೂ ದೋಚ್ಕೊಂಡು ಹೋಗ್ತಾರೆ ಅಂತಕ್ಕಂಥದ್ದು ಹೇಳ್ತೇವೆ. ಪುನರ್ವಸು, ವಿಶಾಖ ಹಾಗೂ ಪೂರ್ವಭಾದ್ರ ನಕ್ಷತ್ರಕ್ಕೆ ಒಂದು ಸಣ್ಣ ಎಳೆದಾಟ ಇರತಕ್ಕಂಥದ್ದು. ಅಶ್ವಿನಿ, ಕೃತಿಕ, ರೋಹಿಣಿ, ಮೃಗಶಿರ, ಆರುದ್ರ, ಪುಷ್ಯ, ಮಖ, ಉತ್ತರ ಪಾಲ್ಗುಣಿ, ಹಸ್ತ, ಚಿತ್ತ, ಸ್ವಾತಿ, ಅನುರಾಧ, ಮೂಲಾ ನಕ್ಷತ್ರ, ಉತ್ತರಾಷಾಢ, ಶ್ರವಣ, ಧನಿಷ್ಠ, ಶತಭಿಷ, ಉತ್ತರ ಭಾದ್ರಪದ ನಕ್ಷತ್ರಕ್ಕೆ ವಿಶೇಷವಾಗಿರತಕ್ಕಂಥ ಒಂದು ಬಲವಿರತಕ್ಕಂಥ ಒಂದು ದಿನ. ಮುಖ್ಯವಾಗಿ ಮೇಷರಾಶಿ. ಚಂದ್ರ 6ನೇ ಮನೆಯಲ್ಲಿದ್ರು ತನ್ನ ಸ್ವನಕ್ಷತ್ರದಲ್ಲಿರುವುದರಿಂದ ಭೂಮಿ, ಮನೆ, ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಈ ಗೋವಿಗೆ ಸಂಬಂಧಿತ, ದೇವಿ ಕಾರ್ಯಕ್ಕೆ ಸಂಬಂಧಿತ, ಪೂಜಾ ಕಾರ್ಯಕ್ಕೆ ಸಂಬಂಧಿತ, ವೈದಿಕ ಕಾರ್ಯಕ್ಕೆ ಸಂಬಂಧಿತ, ವೃತ್ತಿ, ಉದ್ಯೋಗ, ವ್ಯವಹಾರ, ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷವಾದಂಥ ಒಂದು ವೃದ್ಧಿ ನೋಡತಕ್ಕಂಥ ಒಂದು ದಿನ. ಇನ್ನು ವೃಷಭ ರಾಶಿ. ಪಂಚಮದಲ್ಲಿ ಚಂದ್ರನ ನಕ್ಷತ್ರದಲ್ಲೇ ಇರೋದ್ರಿಂದ ಒಂದ್ ಸ್ವಲ್ಪ ಮಕ್ಕಳ ವಿಚಾರ, ಮನೆ ವಿಚಾರ, ಕುಟುಂಬದ ವಿಚಾರದಲ್ಲಿ ಒಂದ್ ಸಣ್ಣ ತಲೆನೋವುಗಳಾಗತಕ್ಕಂಥದ್ದು ಒಂದುಂಟು. ಮಕ್ಕಳು ನಿಮ್ಮ ಮಾತು ಕೇಳಲ್ಲಪ್ಪ ಈಗಿನ ಮಕ್ಕಳು. ಅಪರೂಪ. ಮಕ್ಕಳಲ್ಲಿ ತುಂಬಾ ಅವ್ರೊಂಥರ ನಮ್ಮ ಅಜ್ಜಂದ್ರಾಗ್ಬಿಟ್ಟಿದ್ದಾರೆ. ಈಗ ನಾವು ಅವ್ರಿಗೆ ಮೊಮ್ಮಕ್ಕಳಾಗ್ಬಿಟ್ಟಿದ್ವಿ. ಅವ್ರ ಆಲೋಚನೆ, ಚಿಂತನೆ ಬೇರೆಯೇ. ನಿಂಗೇನ್ ಗೊತ್ತಿದೆ, ಸುಮ್ನಿರಿ ಅಂತಾರೆ. 12ನೇ ವಯಸ್ಸಿಗೆ 12-14ಕ್ಕೆ ಹೇಳ್ತಾರೆ, ಬಿಟ್ಬಿಡಿ ಸುಮ್ನೆ ಅವ್ರ ಪಾಡಿಗೆ. ಹೇಳ್ತಲೇ ಇರಿ. ಪುಟ್ ದ್ಯಾಟ್. ನಿಮ್ಮ ಮಟ್ಟಕ್ಕೆ ನಿಮ್ ಕೈಲಿ ಏನಾಗುತ್ತೋ, ಎಷ್ಟು ಉಪ್ಪು ಹಾಕ್ಬೇಕೋ, ಖಾರ ಹಾಕ್ಬೇಕೋ ಹಾಕಿ. ಹೌದು, ಗಲಿಬಿಲಿಗೊಡಿಸ್ಬೇಡಿ ಮಕ್ಕಳನ್ನ. ಅವ್ರ ಶಕ್ತಿ, ಸಾಮರ್ಥ್ಯ, ಅವ್ರು ಬೇಗ ಪ್ರಭಾವಕ್ಕೆ. ಯಾರನ್ನ ಕೇಳಿದ್ರು ಇಂಜಿನಿಯರಿಂಗ್ ಮಾಡ್ತೀವಿ ಅಂತಾರೆ. ನೀವು ನಂಬಲ್ಲ, ಹೈದರಾಬಾದ್ ಸಿಟಿಯಲ್ಲಿ ಕಡಿಮೆ ಅಂದ್ರೆ ಒಂದು 20-25 ಲಕ್ಷ ಜನ. ನಾನು 8 ವರ್ಷದ ಹಿಂದ್ಗಡೆನೆ ನೋಡಿದ್ದೆ. IT ಮಾಡ್ಕೊಂಡು ಸುಮ್ಮನೆ ಏನು ಕೆಲಸ ಕಾರ್ಯ ಇಲ್ಲದೆ ಓಡಾಡ್ತಿದ್ದಾರೆ. ವಾಚ್ಮೆನ್ ಕೆಲಸ, ಸೆಕ್ಯೂರಿಟಿ ಕೆಲಸ, ಡನ್ಸೋ ಕೆಲಸ, ಜೆಪ್ಟೋ ಕೆಲಸ, ಜೊಬ್ಬೋ ಕೆಲಸ, ಸ್ವಿಗ್ಗಿ ಕೆಲಸ ಮಾಡ್ಕೊಂಡು. ನಂಬ್ತೀರಾ? ಇದೇ ಸತ್ಯ. 8 ವರ್ಷದ ಹಿಂದ್ಗಡೆನೆ ಕಡಿಮೆ ಅಂದ್ರೆ 20 ಲಕ್ಷ. ಅಲ್ಲೊಂದು ಹೈದರಾಬಾದಲ್ಲಿ ಒಂದು ಪುಟ್ಟ ನನ್ನ ಆಫೀಸ್ ಇತ್ತು. ಓಡಾಟದ ಬಳವಳಿಕೆಯಿಂದ ಬಿಟ್ಬಿಟ್ಟೆ. ಆ ಓನರ್ ಗಲಾಟೆ ಬೇರೆ. ದಿನಾ 100 ಜನ ಬರ್ತಾರೆ. ನೀವು ರಜಾ ಹಾಕಿದ್ರು ಹುಡ್ಕೊಂಡ್ ಬಂದು ನಮ್ಗೆ ತಲೆನೋವು ಇಡ್ತಾರೆ. ಅದು ತಡಿಲಿಕ್ಕಾಗ್ಲಿಲ್ಲ. ಅಲ್ಲಿ ಬೇರೆ ಇನ್ನೊಬ್ಬ ಕೆಲವ್ರು ನೋಡ್ಬೇಕು, ನೀನು ಕಡಪವಾಡು ಬಾಂಬ್ ಪೆಟ್ಟೇಸ್ತ ನನ್ನೇ ಫಸ್ಟ್ ಚೂಡಲ್ಲಿ ಅಂತ. ಇವ್ರ ಮನೆ ಬಂಗಾರ ಆಗೋಗ ಅವ್ನು ಕಾಯಕ್ಕಾಗಲ್ಲ. ಈಗ್ಲೇ ನೋಡಕ್ ಕೇಳಿ. ನೋಡ್ದೆ ಒಂದೂವರೆ 2 ವರ್ಷ ತುಂಬಾ ಹೆಸರು ಕೊಟ್ಟಿತ್ತು. ಸುಳ್ಳು ಹೇಳಬಾರ್ದು. ನಮ್ಮ ಕಾರ್ಯಕ್ರಮ ಜಮಿನಿಯಲ್ಲಿ ಮಾಡ್ತಿದ್ದೆ. ಓಂಕಾರಂ ಅಂತಕ್ಕಂಥದ್ದು ಆಗ್ಲಿಲ್ಲ ಮಕ್ಕಳೇ. ಓಡಾಟ ಇಲ್ಲಿಂದ ಅಲ್ಲಿಗೆ ಹೋಗು. ನಮ್ ದಿವ್ಯಮ್ಮ ಬೈದೇ ಬಿಡ್ತು, ಗುರುಜಿ ಏನ್ ಹಿಂಗ್ ಓಡ್ತಿದ್ದೀರಿ, ದಣದ್ ಬಿಟ್ಟಿದ್ದೀರಿ ಗುರುಜಿ, ಬಿಟ್ಬಿಡಿ ಗುರುಜಿ ಅಂತ. 2015-16 ಮ್ಯಾಟರು. ಶಿ ವಾಸ್ ರೈಟ್.
ಆ ಮಗು ಯಾರಿಗ್ ಓಡ್ಬೇಕು ತಿನ್ನೋ ಎಷ್ಟು ಊಟಕ್ಕೆ ಅಂತ. ವಯಸ್ಸಿನ ರಭಸ ಅಲ್ವಾ, ಏನೋ ಅಲ್ಲು ಇಲ್ಲು ಈ ತರದ್ ಬರುತ್ತೆ ಪ್ರಭಾವಗಳು ಸ್ವಭಾವಗಳು. ಆ ರಭಸ. ಇನ್ನೂ ಒಂದು ಚೆನ್ನೈಯಲ್ಲಿ ಒಂದು ಆಫೀಸ್ ಮಾಡಿ ಇಟ್ಕೊಂಡಿದ್ದೆ. ಇಲ್ಲೆರಡು ದಿನ, ಇಲ್ಲೆರಡು ದಿನ, ಇಲ್ಲೆರಡು ದಿನ, ಯೋಚನೆ ಮಾಡಿ 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 ನಾನೇ ಒಂದೊಂದ್ ಚೂರೆ ಕಟ್ ಮಾಡಿಕೊಂಡು ಬೆಂಗಳೂರಿಗೆ ಸೀಮಿತ ಆಗ್ಬಿಟ್ಟೆ. ಬೇಡಪ್ಪ, ಎಲ್ಲೂ ಬೇಡ ಅಂತ. ಈಗಲೂ ಕೆಲವು ಒಂದೊಂದ್ ಸಮಯ ಹುಬ್ಳಿ ಕಡೆ ಮಾಡಿ, ಮೈಸೂರು ಕಡೆ ಮಾಡಿ, ಆಗಲ್ಲ ಮಕ್ಕಳೇ. ಅನ್ಸುತ್ತೆ ನನಗೂ ಆಸೆ ನಿಮ್ ಸೇವೆಗೆ ಬರ್ಲಿಕ್ಕಲ್ಲ, ಆಸೆ ಏನೋ ಒಂದು ದಾರಿ ಮಾರ್ಗದರ್ಶನ, ನೀವು ಅಲ್ಲಿಂದ ಬರಬಾರ್ದು. ಅದಕ್ಕೆ ಫೋನಿನ ಮೂಲಕ ಒಂದು ವ್ಯವಸ್ಥೆ ಮಾಡಿಟ್ಟಿದ್ದೇವೆ. ಅದು ತುಂಬಾ ಜನ ಕೇಳ್ತೀರಿ, ನನ್ನ ಮಟ್ಟಕ್ಕೆ ಒಂದು ಪ್ರಯತ್ನ. ಅದರಿಂದ ಹೇಳ್ತೇನೆ, ವೃಷಭ ಈ ತರ ಯಾವುದೋ ಒಂದು ಒತ್ತಡ, ತುಳಲಾಟ, ಚಂದ್ರ ನಕ್ಷತ್ರ ಅಲ್ವಾ, ಬಾಧೆ ತಂದಿಡ್ತಕ್ಕಂಥದ್ದಾಗುತ್ತೆ. ಇಲ್ಲದ ಆಪೇಕ್ಷೆ, ಏನೋ ಮನಸ್ಸು ವಿಚಲಿತ ಮಾಡಿಸ್ತಕ್ಕಂಥದ್ದಾಗುತ್ತೆ. ಇವತ್ತು ದೇವಿ ಆರಾಧನೆ ಮಾಡ್ಕೊಳ್ಳಿ, ದೇವಿ ಪೂಜೆ, ಮನೇಲಿ ಒಂದು ಪುಟ್ಟ ತುಪ್ಪದ ದೀಪ ಹಚ್ಕೊಳ್ಳಿ. ಮಕ್ಕಳನ್ನ ಅವ್ರು ಪಾಡಕ್ ಬಿಡಿ, ಒತ್ತಡ ಹಾಕ್ಬೇಡಿ, ತಡ್ಕೊಳ್ಳಲ್ಲ ಅವರು. ಪ್ರಭಾವ ಸ್ವಭಾವ, ನಮ್ಮನ್ನ ಯಾರೋ ಬರ್ತಾರೆ, ನಾನು ಗುರುಜಿ ಮೀರಿನ ಮಾವಾಳು ಬನ್ನಿ, ನೀವು ಹೈದರಾಬಾದಲ್ಲೂ ಮಾಡ್ಬೇಕು, ಆಮೇಲೆ ನೋಡ್ಬೇಕು ವಿಶಾಖಪಟ್ಟಣಮಲ್ಲಿ ಮಾಡಿ ಅಂತ ಕೆಲವರು, ವೈಜಾಗಲ್ಲಿ ಮಾಡಿ ಅಂತ, ಇತ್ತ ಕಡೆ ಚೆನ್ನೈಯಲ್ಲಿ ಮಾಡ್ತಿದ್ರೆ ಕೊಯಮತ್ತೂರಲ್ಲೂ ಮಾಡಿ ಗುರುಗಳೇ ಅಂತ, ಅದ್ ಮಾಡ್ತಿದ್ರೆ ಪಾಲಕ್ಕಾಡ್ ಹತ್ರ ಅಲ್ವಾ ಅಲ್ಲಿ ಮಾಡಿ ಅಂತ, ಅಲ್ಲಿಂದ ಕೋಳಿಕೋಡ್ ಹತ್ರ ಅಲ್ವಾ ಅಲ್ಲಿ ಬನ್ನಿ, ಕ್ಯಾಲಿಕಟ್ ಅಲ್ಲಿ ಮಾಡಿ, ಕೋಳಿಕೋಟ್. ಸ್ವಾಮಿ ಏನು ಪ್ರಭಾವ ನೋಡಿ, ಈ ತರ ಮಾಡಿಸುತ್ತೆ ನಮ್ಮನ್ನ. ವೃಷಭ ರಾಶಿ ಇವತ್ತು ಆ ತರದಿರುತ್ತೆ. ಹಾಸಿಗೆ ಇದ್ದಷ್ಟು ಕಾಲ್ ಚಾಚೋಣ, ಚಾಪೆ ಇದ್ದಷ್ಟು ಕಾಲ್ ಚಾಚೋಣ. ಬೇಡ ಮಕ್ಕಳೇ, ಬೇಡ. ಮಿಥುನ ರಾಶಿ, ಸುಖಭಾವದಲ್ಲಿ ಚಂದ್ರನಿದ್ದರೂ ಸುಖವಿದ್ದಾಗೆ ಇದೆ, ಅಲ್ಲೊಂದು ಜ್ವರಾನೂ ಇದೆ, ಎಚ್ಚರಿಕೆ. ಯಾಕಂದ್ರೆ ಚಂದ್ರ ನಕ್ಷತ್ರದಲ್ಲಿದ್ದಾಗ ತಲೆ ಕೆಡಿಸ್ತಾರೆ. ರಾಶಿಯಾಧಿಪತಿ ಬೇರೆ ನೀಚ, ಅದರಲ್ಲೂ ಈ ರಾಜಕೀಯ, ತುಂಬಾ ದೊಡ್ಡ ದೊರೆ ಮಟ್ಟದ ಕೆಲಸ ಕಾರ್ಯ, ದೊಡ್ಡದು ಅಂದ್ಮೇಲೆ ದೊಡ್ಡ ಬರೆ, ಟೆನ್ಷನ್, ದೊಡ್ಡ ಟೆನ್ಷನ್ ಅಲ್ಲಿ ತಂದಿಡುತ್ತೆ. ಜಾಗ್ರತೆ, ತುಂಬಾ ದೊಡ್ಡ ರಿಸ್ಕು, ಟೆನ್ಷನ್, ಇನ್ನೊಂದು ಅಂತ ಏನೂ ಮಾಡ್ಲಿಕ್ಕೆ ಹೋಗ್ಬೇಡಿ. ಒಂದ್ 3 ದಿನ ಸುಮ್ಮನಿರಿ. ಹೋಳಿ ಹಬ್ಬ ಕಳೆದು ಒಂದು 5ನೇ ದಿನ ನೋಡೋಣ, ರಂಗಪಂಚಮಿ, ಹೋಳಿ ಪಂಚಮಿ ಅಂತ ಹೇಳ್ತೀವಲ್ಲ, ಅದ್ರ ಮೇಲೆ ನಿರ್ಧಾರಗಳು ಮಾಡ್ಕೊಳ್ಳೋಣ. ಸಣ್ಣ ಪುಟ್ಟ ಕೆಲಸ, ಲೇವಾದೇವಿ, ಬೇಕ್ರಿ, ಸ್ವೀಟ್ ಅಂಗಡಿ, ಹಣ್ಣು ತರಕಾರಿ ಸೊಪ್ಪು ಚೆನ್ನಾಗಿದೆ. ಕರ್ಕಾಟಕ ರಾಶಿ ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಚಂದ್ರ ನಿಮ್ ನಕ್ಷತ್ರನೇ, ಧೈರ್ಯ ಮಸ್ತು. ಸ್ವಲ್ಪ ಆಶ್ಲೇಷ ನಕ್ಷತ್ರದವರಿಗೆ ಬುಧನಿಗೂ ಚಂದ್ರನಿಗೂ ಆಗೋದಿಲ್ಲ. ಬುಧ ನೀಚ ಇರೋದು ಒಳ್ಳೆದೇ ಆಗುತ್ತೆ. ನಿಮ್ಮ ಓಡಾಟ, ಕೆಲಸ ಕಾರ್ಯ, ಶುಭ ಕಾರ್ಯಗಳು, ಪ್ರಗತಿ, ಟೆಕ್ನಿಕಲ್ ಮ್ಯಾನೇಜ್ಮೆಂಟ್, ಟ್ರಾವೆಲ್, ಟೂರ್ಸು, ಈ ತರದ್ರಲ್ಲಿ ವೃತ್ತಿ ಉದ್ಯೋಗ ಇರತಕ್ಕಂಥವ್ರಿಗೆ ಚೆನ್ನಾಗಿದೆ. ಇನ್ನು ವಿಶೇಷವಾಗಿ ಸಿಂಹರಾಶಿ, ವಾಕ್ಸ್ಥಾನದಲ್ಲಿ ಚಂದ್ರ, ಅಂದ ಚಂದ, ಮಾತು, ವಿನಯ, ಪ್ರಾಮಾಣಿಕತೆ, ಸ್ಪಷ್ಟತೆ ಇರುತ್ತೆ. ನೀವು ಮಾಡುವ ಕೆಲಸದಲ್ಲಿ ಸ್ಪಷ್ಟತೆ, ನಾನು ಇದೇ ಮಾಡೋದು, ಹೀಗೆ ಮಾಡೋದು, ಹಿಂಗೆ ಮಾಡೋದು, ಬ್ಯೂಟಿಫುಲ್, ಚೆನ್ನಾಗಿದೆ, ತೊಂದರೆ ಇಲ್ಲ. ನಿಮ್ಮ ಮಾತು ಇನ್ನೊಬ್ಬರನ್ನ ರಂಜಿಸುತ್ತೆ, ನಿಮ್ಮ ಮಾತು ಇನ್ನೊಬ್ಬರನ್ನ ಸಂತೃಪ್ತಿ ಪಡಿಸುತ್ತೆ, ನಿಮ್ಮ ಮಾತು ಇವತ್ತು ಇನ್ನೊಬ್ಬರಿಗೆ ಧೈರ್ಯ ತುಂಬಿಸುತ್ತೆ, ಸ್ಥೈರ್ಯ ತುಂಬಿಸುತ್ತೆ. ಅಂಥದ್ದೊಂದು ದಿನ. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ, ಲಾಭಾಧಿಪತಿ ನಿಮ್ಮ ಮನೇಲಿರೋದು ಬ್ಯೂಟಿಫುಲ್. ಲಾಭಾಧಿಪತಿ ನಿಮ್ಮ ಮನೆಯಲ್ಲಿ ಯಾವುದೋ ರೂಪದಲ್ಲಿ ಲಾಭ, ಹಣಕಾಸು, ವೃತ್ತಿ, ವ್ಯಾಪಾರ, ವ್ಯವಹಾರ, ಓಡಾಟ. ಚಂದ್ರ ಅಂದಿದ್ದೆ ಒಂಥರ ಅಮ್ಮನಿಗೆ ಸಂಬಂಧಿತ ವೃತ್ತಿ, ದೈವಿಕ ವೃತ್ತಿ, ಪೌರೋಹಿತ್ಯ, ಅರ್ಚಕ, ಆಚಾರ್ಯ, ಪೂಜಾ, ಅನ್ನದ ವ್ಯಾಪಾರ, ಹೋಟೆಲು, ತಿಂಡಿ, ಮೆಸ್ಸು, ಟೂರ್ಸು, ಟ್ರಾವೆಲ್ಸು, ರಿಸ್ಕ್ ಇಲ್ಲದ ವ್ಯವಹಾರ, ರಿಸ್ಕ್ ಇಲ್ಲದ ಟೆನ್ಷನ್ ಇಲ್ಲದ ವ್ಯವಹಾರ, ಉದ್ಯೋಗ, ಅಭಿವೃದ್ಧಿ. ತುಲಾ ರಾಶಿ, ಉದ್ಯೋಗಾಧಿಪತಿ ಚಂದ್ರ 12ನೇ ಮನೆಯಲ್ಲಿರೋದ್ರಿಂದ ಉದ್ಯೋಗದಲ್ಲಿ ಟೆನ್ಷನ್, ದೂರದಲ್ಲಿ ಕೆಲಸ, ದೂರದಲ್ಲಿ ವ್ಯವಹಾರ, ದೂರದ ಮಾತು, ದೂರದ ಬೆಟ್ಟ, ಸ್ವಲ್ಪ ಪ್ರೆಷರೇ. ಮನೇಲಿ ಒಂದು ಪುಟ್ಟ ತುಪ್ಪದ ದೀಪ ಹಚ್ಚಿ ಹೋಗಿ ಓಂ ದುಮ್ ದುರ್ಗೈ ನಮಃ, ಯಾಕೋ ಧೈರ್ಯ ಅಳಕದಾಗೆ, ಇದಿರ್ಬೋದಿತ್ತು, ಅದಿರ್ಬೋದಿತ್ತು, ಹೀಗಿರ್ಬೋದಿತ್ತು, ಈ ತರದ ಒಂದು ಛಾಯೆಗಳು ನಿಮ್ಮನ್ನ ಇವತ್ತು ಒಂಚೂರು ಅಂಜಿಕೆ ಮೂಡಿಸ್ತಕ್ಕಂಥದ್ದಾಗುತ್ತೆ. ಅಂಜಿಕೆನೂ ಇಲ್ಲ, ಏನೂ ಇಲ್ಲ. ದೊಡ್ಡ ನಿರ್ಧಾರ, ದೊಡ್ಡ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡಿ. ಇನ್ನು ವಿಶೇಷವಾಗಿ ಭಾಗ್ಯಾಧಿಪತಿ ಲಾಭ ಖಂಡಿತ. ಇವತ್ತು ವೃಶ್ಚಿಕ ರಾಶಿಯವರು ಒಂದು ಶುಭ ಸುದ್ದಿ ಯಾವುದಾದ್ರೂ ರೂಪದಲ್ಲಿ, ಸ್ನೇಹಿತರು, ಆತ್ಮೀಯರು, ಭೋಜನ ಕೂಟ, ಮಿತ್ರಕೂಟ, ಬಂಧುಕೂಟ,
ಇಲ್ಲ ಎಲ್ಲಾದ್ರೂ ಹೋಗೋದು ಬರೋದು, ಶುಭ ಸುದ್ದಿಯೊಂದನ್ನ ವೃತ್ತಿಪರವಾಗಿ, ವ್ಯವಹಾರ ಪರವಾಗಿ, ಕುಟುಂಬ ಪರವಾಗಿ ಪಡೆಯುತ್ತೀರಿ. ಚೆನ್ನಾಗಿದೆ. ಧನಸು ರಾಶಿ, ಅಷ್ಟಮಾಧಿಪತಿ ದಶಮದಲ್ಲಿರುವುದರಿಂದ ಉದ್ಯೋಗದಲ್ಲಿ ಸ್ಥಾನ ಇದೆ, ಇನ್ಕಮ್ ಇಲ್ಲ ಅಂತನೋ, ಇನ್ಕಮ್ ಇದೆ ತೃಪ್ತಿ ಇಲ್ಲ ಅಂತನೋ, ಈ ತರದ ಒಂದು ಸಣ್ಣ ಪುಟ್ಟ ತೊಳಲಾಟಗಳಲ್ಲಿ ಒದ್ದಾಡತಕ್ಕಂಥದ್ದಾಗುತ್ತೆ. ನಾವೇನ್ ಗೊತ್ತರ ಮಕ್ಕಳೇ, ನಮ್ ತನ ಒಪ್ಕೊಳ್ಳಲ್ಲ, ನಮ್ಗೆ ಇಷ್ಟೇ ಕೊಟ್ಟಿರೋದು. ನೋಡಿ, ಮೊನ್ನೆ ಒಬ್ರು ತಾಯಿ ಜೀವ ಬಂದಿದ್ರು, ಗುರು ಕಾವೇರಿ ಪುಷ್ಕರ ವಕ್ರ ಬೇರೆ, 1970 ಕಾವೇರಿ ಪುಷ್ಕರದಲ್ಲಿ ಹುಟ್ಟಿದ್ದಾರೆ. ಏನ್ ಮಾಡಿದ್ರು ಇಷ್ಟೇ, ಮಗನೂ ಜೊತೆನಿರಲ್ಲ, ಗಂಡ ಇದ್ದು ಸುಖ ಇಲ್ಲ. ಬದಲಾಯಿಸಕ್ಕಾಗಲ್ವಾ ಗುರುಗಳೇ? ಎಲ್ಲೋ ಬದಲಾಯಿಸುತ್ತೆ. ಕಾವೇರಿ ಪುಷ್ಕರ, ಕಾವೇರಿ ಅಮ್ಮನ್ನ ಕರ್ಕೊಂಡು ಬರ್ಲಿಕ್ಕಾಗುತ್ತಾ? ಕರ್ಕೊಂಡು ಬರಲು ಆಗುತ್ತಾ? ನಮ್ಮ ಹತ್ರನೇ ಕಟ್ಟಾಕ್ಲಿಕ್ಕೆ ಆಗುತ್ತಾ? ಎಂತ ಬೇಸಿಗೆ ಇರ್ಲಿ, ಏನೇ ಇರ್ಲಿ ಅವ್ರಿಗೆ ಕೊಡ್ಬೇಕು. ನೋಡಿ, ಅವ್ರಿಗೆ 18 ಡಿಸ್ಟಿಕ್ ನೀರು ಹೋಗುತ್ತೆ, ಪ್ಲಸ್ ಮಿಕ್ಕಿದ ಸರ್ಪ್ಲಸ್ ವಾಟರ್ ಸಮುದ್ರ ಸೇರುತ್ತೆ. ನಮಗೆ 3 ಡಿಸ್ಟಿಕ್ ಇಲ್ಲ ನೀರು. ಕಿತ್ತಾಟ, ಒದ್ದಾಟ, ಎಳೆದಾಟ. ಯಾರು ಕಾಯ್ದೆ ಮಾಡುದಪ್ಪ ಇದು? ಹೇಗಪ್ಪ ಮಾಡಿದ್ರು? ಇದು ಕುತ್ರಗಳೇ ಇಲ್ವಾ ಅಂದ್ರೆ ಇಲ್ಲ, ಮಾಡೋಕ್ ಇವರಲ್ಲಿ ಪ್ರಬಲ ರಾಜಕೀಯ ಇದಿಲ್ಲ. ನಮ್ಮದು ನೋಡಿ, ಬರೀ ಇರೋ 28 ಇದ್ರಲ್ಲೇ ಕಿತ್ತಾಟ. ಇವರು ಇವ್ರನ್ ಕಿತ್ತು ಇವ್ರಿಗಾಕು, ಅವ್ರನ್ ಕಿತ್ತು ಇವ್ರಿಗಾಕು, ಇಲ್ಲ ತಮ್ಮ ಮಕ್ಳಿಗೆ ಟಿಕೆಟ್ ಕೊಟ್ಟಿಲ್ಲ, ಇಲ್ಲ ತಮ್ಮ ಮಕ್ಳಿಗೆ ಟಿಕೆಟ್ ಕೊಡು, ತಮ್ಮ ಬ್ರದರು ಇವ್ರಿವ್ರೆ ಎಲ್ಲ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡಿ ಇಟ್ಕೊಬಿಟ್ಟಿದ್ದಾರೆ. ನಮ್ ಕಾವೇರಿ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ನಾವು ಕನ್ನಡದವರು ಒಪ್ಪುಕೊಳ್ರು, 2 ದಿನ ಮಾತಾಡ್ತೀವಿ, ಕಣ್ಣೀರ್ ಹಾಕೊಂಡು, ಕಾವೇರಿ ಅಂದ್ರೇನೆ ಕಣ್ಣೀರು, ಅಷ್ಟೇ. ಅದ್ ಜೀವಂತವಾಗಿರ್ಬೇಕು. ಒಟ್ನಲ್ಲಿ ಕಾವೇರಿ ಹೆಸರು ಹೇಳ್ಕೊಂಡು ಓಟ್ ಪಡಿಬೇಕು. ಇದು ವೃಶ್ಚಿಕಂ ವಿಜಯಂ. ಧನುಸು ರಾಶಿ ಈ ರೀತಿ ಹೆಸರಿದೆ, ಹೆಸರು ಕಾವೇರಿ, ನಮ್ಮವಳೆ ಯಾಕೋ ಡ್ರೈ ಅನ್ನಿಸ್ತಕ್ಕಂಥ ಒಂದು ಭಾವ ಇವತ್ತು. ಗಣಪತಿ ಆರಾಧನೆ ಮಾಡಿಕೊಳ್ಳಿ, ಸಮಾಧಾನ. ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ. ಇನ್ನು ವಿಶೇಷವಾಗಿ ಮಕರ ರಾಶಿ, ಸಪ್ತಮೇ ಭಾಗ್ಯ. ಖಂಡಿತ ಒಂದು ವಿಶೇಷವಾದ ವ್ಯಕ್ತಿಯನ್ನು ಭೇಟಿ ಆಗ್ತೀರಿ. ವ್ಯವಹಾರದಲ್ಲಿದ್ರೆ ಪಾಲುದಾರಿಕೆ ವ್ಯವಹಾರ, ಪಾರ್ಟ್ನರ್ಶಿಪ್ ವ್ಯವಹಾರ, ಕೊಡೋದು ತಗೊಳ್ಳೋದು, ಟೂರ್ಸು, ಟ್ರಾವೆಲ್ಸು, ಈ ತರದ್ರಲ್ಲಿದ್ರೆ ದೂರ ಪ್ರಯಾಣ, ಖಂಡಿತ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಒಂದು ಶುಭ ಸುದ್ದಿಯೊಂದನ್ನು ಪಡೆಯತಕ್ಕಂಥ ದಿನ. ಇನ್ನು ಕುಂಭರಾಶಿ, ಷಷ್ಠಾಧಿಪತಿ ಅಷ್ಟಮದಲ್ಲಿರೋದ್ರಿಂದ ನಿಮಗೂ ವಿಪರೀತ ರಾಜಯೋಗ. ಚಂದ್ರಾಷ್ಟಮವೇ, ಒದ್ದಾಟವೇ, ಆದ್ರೂ ಸರ್ಪ್ರೈಸ್ ಆಗಿ ಇದೆ. ಹೆಂಗೆ ಅಂದ್ರೆ ಪೊಲೀಸರು ಕರ್ಕೊಂಡೋಗಿ ಚೆನ್ನಾಗಿ ಬಾರಿಸ್ಬಿಟ್ಟೆ, ಜಡ್ಜ್ ಹತ್ರ ಹೇಳ್ಬೇಡಪ್ಪ, ತಗೋ ಬಿರಿಯಾನಿ ತಗೋ ಅಂದ ಹಾಗೆ. ಆ ತರದಿರುತ್ತೆ. ಮನುಷ್ಯ ತುಂಬಾ ಬೀಭತ್ಸನಪ್ಪ. ಏನೇನ್ ನ್ಯೂಸ್ ಕೇಳ್ತಿದ್ದೀವಿ ಗೊತ್ತಾ? ನೋಡಿ, ನಾನು ಹೇಳ್ತಲೇ ಇದ್ದೆ, ಮನುಷ್ಯ ವಿಕೃತನಾಗಿ ಬಿಡ್ತಾನೆ ಗ್ರಹಣಗಳು ಬಂದಾಗ. ಗಮನಿಸಿ ನೋಡಿ, ಅವನಲ್ಲಿ ಇನ್ನಷ್ಟು ವೈಚಾರಿಕತೆ. 16 ವರ್ಷದ ಮಗ, ಅಪ್ಪ ದುಡ್ಡು ಕೊಡ್ಲಿಲ್ಲ ಅಂತ ಹೇಳ್ಬಿಟ್ಟು ಕಾಂಟ್ರಾಕ್ಟ್ ಕಿಲ್ಲಿಂಗಿಗೆ 6 ಲಕ್ಷಕ್ಕೆ ಮಾತುಕತೆ ಮಾಡಿ ಅಪ್ಪನನ್ನ ಶೂಟ್ ಔಟ್ ಮಾಡಿ ಸಾಯಿಸಿದಾನೆ. ಅಮ್ಮ ರಾಮ, ಕೇಳಿದಾಗಿಂದ ನಿದ್ದೆ ಬರ್ತಿಲ್ಲ. ನಮಗ ಮಕ್ಕಳು ಅಂದ್ರೆ ಯಾರಿಗ್ ಮಕ್ಕಳು ಬೇಕು ಅಂತೀರಾ? ಈ ಸ್ಟೋರಿ ಓದಿ, ಅಯ್ಯೋಯ್ಯಪ್ಪ, ಮಕ್ಕಳು ಬೇಕಿತ್ತು ಅಂತೀರಲ್ಲಪ್ಪ. ಇದು ನೋಡಿ, 16 ವರ್ಷದ ಹುಡುಗ 3 ಜನಕ್ಕೆ 1.5 ಲಕ್ಷ ಒಂದ್ಸಿನೂ ಕೊಟ್ಬಿಟ್ಟಿದ್ದಾನೆ. ಅದು ಎಲ್ಲಿಂದ ಕದ್ಕೊಂಡ್ ಬಂದ್ನೋ, ಅದೇನು ಮಾಡಿದ್ನೋ, ಅದು ಏನು ಪಾಕೆಟ್ ಮನಿಗೆ ಕೇಳಿದಷ್ಟು ಕೊಡ್ತಿಲ್ಲ ಅಂತ ಹೇಳ್ಬಿಟ್ಟು ಆಲ್ರೆಡಿ ಒಂದ್ಸಲಿ ಅಟೆಂಪ್ಟ್ ಮಾಡಿ ತಂದೆ ಎಸ್ಕೇಪ್. ಈಗ ಅಟೆಂಪ್ಟ್ ಮಾಡಿ ಧಮಾಲ್ ಹಿಡಿದಿದ್ದಾರೆ ಪೊಲೀಸರು. ಬಹಳ ಅಪರಾಧಿ ತಗೊಂಡೋಗಿ ಹಾಕಿದ್ದಾರೆ. ಅಪ್ಪ 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 ಅಪ್ಪ, ನೆನೆಸಿದ್ರೆ ಮೈ ಜುಮ್ ಅನ್ಸುತ್ತೆ. ನೋಡಿ, ಚಂದ್ರ ಕೇತು ಗ್ರಹಣ ಛಾಯೆ, ಗುರುವಿಗೆ 6ನೇ ಮನೇಲಿ ಚಂದ್ರ ಗ್ರಹಣ. ಇನ್ನೇನಾಗುತ್ತೆ? ಜ್ಞಾನ ಕೆಟ್ಟೋಗುತ್ತೆ. ಕುಂಭ, ಎಚ್ಚರಿಕೆ ನಿಮಗೂ ಕೂಡ. ಷಷ್ಠಾಧಿಪತಿ ಅಷ್ಟಮದಲ್ಲಿದ್ದಾಗ ಲಾಭ ಬಂದಾಗ ಕಾಣಿಸುತ್ತೆ. ಕೆಲವೊಂದು ಒತ್ತಡಗಳು, ತೊಳಲಾಟಗಳು ಇರತಕ್ಕಂಥದ್ದು ನಿಭಾಯಿಸ್ಕೊತೀರಿ. ಹುಷಾರು. ದಿಢೀರ್ ದುಡ್ಡು, ವಿಪರೀತ ದುಡ್ಡು, ವಿಪರೀತ ಅಧಿಕಾರ, ಜಾಗ್ರತೆ ಆಗಿರಿ. ಅಯ್ಯೋ, ಬೊಗಸೆಯಷ್ಟು ದುಡ್ಡಿದ್ದಾಗ ಬೊಗಸೆಯಷ್ಟು ಬದುಕಿಟ್ಕೊಂಡ್ರೆ ಅದು ಆನಂದ ಮಕ್ಕಳೇ. ನೀವು ನೋಡಿ, ತುಂಬಾ ಕಷ್ಟಪಟ್ಟು ಮೇಲಕ್ಕೆ ಬಂದಿರತಕ್ಕಂಥ ವ್ಯಕ್ತಿಗಳ ಮೇಲೆ ಏನೇನು ಸೋಷಿಯಲ್ ಮೀಡಿಯಾನೆಲ್ಲ ಹಾಕಿ ಹರಿತಿರ್ತಾರೆ.
ಅವನ್ ಕಷ್ಟಪಟ್ಟಿದ್ ನೋಡಿಲ್ಲ, ಅವ್ನ್ ದುಃಖ ಪಟ್ಟಿದ್ ನೋಡಿಲ್ಲ, ಅವ್ನ ಅವಮಾನ ಪಟ್ಟಿದ್ ನೋಡಿಲ್ಲ, ಅವ್ನ್ ರಾತ್ರಿ ಹಗಲು ಕಷ್ಟಪಟ್ಟಿರ್ತಾನೆ. 1% ಇವರು ಅದ್ರಲ್ಲಿ ಅನುಭವಿಸಿರಲ್ಲ. ಬಟ್ ದೇ ಥ್ರೂ ದಿ ಸ್ಟೋನ್ಸ್ ಡಮಾಲ್. ಒಂದೇ ಒಂದು ಯಾವುದೋ ಒಂದು ತಗೊಬಂದು ಹಾಕಿ ಕಳಿಸಲ್ಪಟ್ಟಿರ್ತಾರೆ. ವೆರಿ ಕೇರ್ಫುಲ್, ವೆರಿ ಕೇರ್ಫುಲ್. ಒಂದು ಸ್ಥಾನಕ್ಕೆ ಬರೋದು ಎಷ್ಟು ಕಷ್ಟವೋ ಉಳಿಸ್ಕೊಳ್ಳೋದು ಅಷ್ಟೇ ಕಷ್ಟ. ಅದರಿಂದ ಬೊಗಸೆಯಷ್ಟು ಬದುಕಿಟ್ಕೊಳ್ಳಿ, ಆನಂದವಾಗಿರ್ತೀರಿ. ಇನ್ನು ವಿಶೇಷವಾಗಿ ಮೀನರಾಶಿ ಚೆನ್ನಾಗಿದೆ, ನೋ ಇಶ್ಯೂ. ಚಂದ್ರ ನಕ್ಷತ್ರದಲ್ಲೇ ಕೇಂದ್ರದಲ್ಲಿರೋದ್ರಿಂದ ಒಂಥರ ಮೈ ಚಳಿ ಬಿಟ್ಟು ಓಡ್ತೀರಿ. ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಟ್ರಾವೆಲ್ಸು, ಟೂರ್ಸು, ಎಂಟರ್ಟೈನ್ಮೆಂಟ್, ಥಿಯೇಟರು, ಕ್ಲಬ್ಬು, ಹೋಟೆಲ್ಲು, ಮ್ಯಾನೇಜ್ಮೆಂಟು, ರಾಜಕೀಯ, ದೊರೆ, ಅಧಿಕಾರ, ಈ ತರದ ಯಾವುದೇ ಕೆಲಸ ಕಾರ್ಯ ಇವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ಒಂದು ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.